ಸರ್ ನಮಸ್ಕಾರ. ನಮಸ್ತೆ ನಮಸ್ತೆ, ಹೇಳಿ. ಆರಾಮಿದ್ರಿ ಸರ್? ಆರಾಮಿದ್ದೀನಿ ಸರ್, ತಾವು ಆರಾಮಿದ್ದೀರಾ? ಆರಾಮಿದ್ರಿ ಸರ್. ಏನ್ ಸರ್ ಕಿರಿಕಿರಿದ್ದೇನು ಮುಂದುವರಿತೈತಲ್ಲ ಸರ್? ಏನ್ ಮಾಡ್ತಾ ಇದಾರೆ ಕಿರಿಕಿರ್ತಿ? ಇಷ್ಟ ದಿನ ಹೆಂಗ ಬಾಲ ಮುದ್ರಿಕೊಂಡು ಸುಮ್ಕಿದ್ದ. ಹಾ ಹಾ ಈಗ ನಮ್ಮ ಕೊಂದವರು ಯಾರೆಂಬ ಮಹಿಳೆ ಟೀಮು ಮೊನ್ನೆ ಏನು ಧರ್ಮಸ್ಥಳದಲ್ಲಿ ಯಾವುದೋ ಷಡ್ಯಂತ್ರ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಇವತ್ತು ಹೆಣ್ಮಕ್ಕಳು ಮುಂದೆ ಬಂದಿದ್ದಾರೆ ಅಂತ ಮುಂದೊಂದು ದಿನ ಏನಿದ್ರು ನ್ಯಾಯ ಸಿಕ್ಕಿದೆ ಅಂದ್ರೆ ಈ ಹೆಣ್ಮಕ್ಕಳ ಕೈಗೆ ನ್ಯಾಯ ಸಿಕ್ಕಿದೆ ಅಂತ ಭಾವನೆ ನನಗೆ. ಏನ್ ಹೇಳ್ತೀರಾ ಅಂತ ಹೇಳಿದ್ರೆ, ಸರ್ಕಾರ ಇರುವಂತದ್ದು ಮಹಿಳೆಯರ ಪರವಾಗಿ ಅಂತ ಹೇಳ್ತಾರೆ. ಸೊ ಮಹಿಳೆಯರು ಈಗ ಸಾವಿರಾರು ಮಹಿಳೆಯರು ಬಂದು ಬೀದಿಗೆ ಇಳಿದಿದ್ದಾರೆ. ಕೊಂದವರು ಯಾರು ಅಂತೇಳಿ ಕೇಳ್ತಾ ಇದ್ದಾರೆ. ಸರ್ಕಾರಕ್ಕೆ ಏನ್ ಹೇಳ್ತೀವಿ? ಸರ್ಕಾರ ಮಹಿಳೆಯರ ಪರ ಅಂತ ಕೇವಲ ಉಚಿತ ಬಸ್ ಸೇವೆ, ಉಚಿತ ಕೆಲವು ಓಟುಗಳು 2,000 ರೂಪಾಯಿ ಕೊಟ್ಟರೆ ಮಹಿಳೆಯರಿಗೆ ಆಗುದಿಲ್ಲ. ಸರ್ಕಾರ ಮಹಿಳೆಯರ ರಕ್ಷಣೆ ಏನ್ ಮಾಡ್ತಾ ಉಂಟು? ಮಹಿಳೆಯರು ಇಷ್ಟು ಘಟ್ಟಘೋಷವಾಗಿ ನಮಗೆ ಕೊಂದವರು ಯಾರು ಅಂತ ನ್ಯಾಯ ಕೇಳೋದಕ್ಕೆ ಉತ್ತರ ಕೊಡಬೇಕು ಸರ್ಕಾರ. ನಿಜವಾಗಿ ಇವತ್ತು ಮಹಿಳೆಯರು ಬೀದಿಗೆ ಹೋರಾಟ ಮಾಡಿದರೆ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಯಾಕೆಂದ್ರೆ ಸದನದಲ್ಲಿ ಇದರ ಬಗ್ಗೆ ಚರ್ಚೆ ಆಗಬೇಕಿತ್ತು. ಕೊಂದವರು ಯಾರು ಪ್ರಶ್ನೆಗೆ ಸದನದಲ್ಲಿ ಉತ್ತರ ಬರಬೇಕಿತ್ತು. ಅದು ಉತ್ತರ ಸಿಕ್ಕದ ಕಾರಣ ಇವತ್ತು ಆ ಪ್ರಶ್ನೆಗಳನ್ನು ಒಂದು ಮಹಿಳೆಯರು ಬೀದಿಗಿಳಿದು ಹೋರಾಟ ಮಾಡಿದರೆ ಸರ್ಕಾರಕ್ಕೆ ಇದು ನಾಚಿಕೆ ಆಗಬೇಕು. ಸರ್ಕಾರ ಮಾತ್ರ ಪಕ್ಷಗಳು ಮಾಹಿತಿ ಹೇಳುವಾಗ ಇವತ್ತು ಎಲ್ಲರೂ ಇಲ್ಲಿ ನೋಡಬೇಕು, ಎಲ್ಲರೂ ಈ ಮಹಿಳೆಯರ ಹೋರಾಟವನ್ನು ಗಮನಿಸಬೇಕು. ಎಲ್ಲ ಎಮ್ಮೆಲ್ಲೆಗಳು ಕೊಂದವರು ಯಾರು ಎಂಬ ಪ್ರಶ್ನೆಗೆ ಉತ್ತರ ನೀವು ಅಲ್ಲಿ ಕೊಡಬೇಕು ಅಂತ ನಾನು ಹೇಳ್ತೇನೆ. ಬರೀ ಜಾಥಾ ಇವತ್ತಿಗೆ ಮಾತ್ರ ಅಥವಾ ಒಂದು ವೇಳೆ ಸರ್ಕಾರ ಎಚ್ಚೆತ್ತುಕೊಳ್ಳದೆ ಇದರ ಕೂಲಂಕುಷವಾಗಿ ತನಿಖೆ ಮಾಡೋದ್ರೆ ಮುಂದೂ ಕೂಡ ಈ ಜಾಥಾ ಹೋಗುತ್ತಾ ನಿರಂತರವಾಗಿ ಮಾಡ್ತಾನೆ ಇರ್ತಾರೆ. ಮಹಿಳೆಯರು ಬೀದಿಗೆ ಇರ್ತಾನೆ ಇರ್ತಾರೆ. ಖಂಡಿತ ಇದೊಂದು ಸಾಂಕೇತಿಕವಾಗಿ ಒಂದು ಹೋರಾಟ ಒಂದು ಮುಂದೆ ಈ ಹೋರಾಟ ನಿಲ್ಲುವುದಿಲ್ಲ. ನೀವು ಯಾರೇ ಇದನ್ನು ಷಡ್ಯಂತ್ರ ಅಂತ ಹೇಳಿ ಖಂಡಿತ ಈ ಹೋರಾಟ ನಿಲ್ಲುವುದಿಲ್ಲ. ಮುಂದೊಂದು ಇದಕ್ಕೆ ನ್ಯಾಯ ಸಿಕ್ಕುವ ತನಕ ಏನು ಹೋರಾಟ ಮಾಡಬೇಕು ಆ ಹೋರಾಟಕ್ಕೆ ಖಂಡಿತ ಎಲ್ಲರೂ ಈ ಕಾರಣ ಇದ್ದೇವೆ ನಾವು. ಸೊ ಇದಿಷ್ಟು ಪ್ರಸನ್ನ ರವಿ ಅವರು ಕೂಡ ಹೇಳುತ್ತಾ ಮಹಿಳೆಯರ ಪರವಾಗಿ ಇರುವಂತಹ ಸರ್ಕಾರ. ಸೊ ಏನ್ ಮಾಡ್ತಾ ಮಹಿಳೆಯರು ಬೀದಿಗೆ ಬಂದಿದ್ದಾರೆ. ಸ್ವಾಮಿ, ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಅಂತ ವಿಚಾರ. ಧರ್ಮಸ್ಥಳ ಪಕ್ಕದಲ್ಲಿ ಇರ್ತಕ್ಕಂಥ ಬೆಳ್ತಂಗಡಿಯಲ್ಲಿ ಸಭೆ ನಡೆಸ್ತಲ್ಲ, ಸಮಾವೇಶ ಮಾಡ್ತಲ್ಲ, ಹೌದು. ಅದಕ್ಕೆ ಉರ್ಕಂಡ್ ಬೆಂಕಿ ಹಚ್ಕೊಂಡ್ಬಿಡತ್ತ ನಮ್ಮ ಮಕ್ಕಳಿಗೆ. ಅಂದ್ರೆ ಏನ್ ಮಾತಾಡ್ತಾ ಇದಾರೆ? ನೋಡಿ, ಕೊಂದವರು ಯಾರು ಅಂತ ಕೇಳ್ತಾ ಇದೀರಲ್ಲ, ನಮ್ಮ ಹತ್ರ ಸಾಕ್ಷಿ ಇದೆ ಹೇಳ್ತಕ್ಕಂತ ಮಹೇಶ್ ಅಣ್ಣನ ಮತ್ತೆ ಗಿರೀಶ್ ಅಣ್ಣನ ಮತ್ತೆ ನಿಮ್ ತಮ್ಮ ವಿಠಲ್ ಗೌಡ್ರನ್ನ ಮತ್ತೆ ಸಮೀರ್ನ ಕೇಳಿ ಅವ್ರು ಕೊಡ್ತಾರೆ ಸಾಕ್ಷಿ ಅಂತ ಹೇಳ್ತಾ ಇದಾರೆ. ಮತ್ತೆ ವಿಠಲ್ ಗೌಡ್ರು ಕೋಟಿಗಟ್ಲೆ ಕೊಟ್ಟು ಸಂತೋಷ್ ರಾವ್ನ ಬಿಡಿಸ್ಕೊಂಡ್ ಬಂದ್ರು ಅಂತ ಹೇಳ್ತಾ ಇದ್ದಾನೆ. ಇಲ್ಲ, ಈಗ ನೀವು ಫಸ್ಟ್ ಒಂದೊಂದೇ ಹೇಳಿ ಅದಕ್ಕೆ ನಾನು ಆನ್ಸರ್ ಕೊಟ್ಕೊಂತ ಹೋಗ್ತೀನಿ. ಯಾಕಂದ್ರೆ ನಾನು ಮತ್ತೆ ಮರ್ತು ಬಿಡ್ತೀನಿ. ಅವ್ರು ಏನೇನ್ ಹೇಳಿದ್ರು ಒಂದೊಂದೇ ಹೇಳಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಗಿರೀಶ್ ಅಣ್ಣನ ಹತ್ರ ಮಹೇಶ್ ಅಣ್ಣನ ಹತ್ರ ಸಾಕ್ಷಿ ಇದೆಯಾ ಕೊಂದವರು ಯಾರು ಎಂಬ ಪ್ರಶ್ನೆಗೆ? ಈಗ ಕೊಂದವ್ರು ಯಾರು ಅಂತೇಳಿ ಈಗ ಅದನ್ನ ಈಗ SIT ಸಮಗ್ರವಾಗಿ ತನಿಖೆ ಮಾಡ್ಬೇಕು ಅಂತೇಳಿ ಈಗ ಮಾನ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಸರ್ಕಾರ ಏನ್ ಕೊಟ್ಟಿದೆ, ಸಮಗ್ರವಾಗಿ ಬರೀ ತಲೆಬುರುಡೋದು ಒಂದೇ ಅಲ್ಲ, ಊತಾಕಿರೋ ಹೆಣಗಳು ಒಂದೇ ಅಲ್ಲ, ನಾಪತ್ತೆ ಪ್ರಕರಣಗಳು ಆಗಿರ್ಬೋದು, ಕೊಲೆ ಪ್ರಕರಣಗಳಾಗಿರ್ಬೋದು, ಅತ್ಯಾಚಾರ ಪ್ರಕರಣಗಳಾಗಿರ್ಬೋದು, ಎಲ್ಲವನ್ನೂ ಕೂಡ ಸಮಗ್ರವಾಗಿ ತನಿಖೆ ಮಾಡಬೇಕು ಅಂತೇಳಿ ಸರ್ಕಾರದ ಆದೇಶದಲ್ಲಿದೆ. ಹಾಗಾಗಿ SIT ಕಂಡಿಡಿಬೇಕು ಸಾಕ್ಷಿಗಳು ಯಾವುವು ಅಂತೇಳಿ. SIT ಕಂಡಿಡಿಬೇಕು ಸಾಕ್ಷಿಗಳನ್ನ, ಇವ್ರು ಕೊಡೋದಲ್ಲ. ಹೌದಾ? ಇವರು ಅವರು ಅದಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ದಾಖಲಾತಿಗಳನ್ನ ಒದಗಿಸಿದ್ದಾರೆ. ಸಂಬಂಧಪಟ್ಟಂತೆ ಏನು ನಮ್ಮ ಹತ್ರ ದಾಖಲಾತಿಗಳು ಇದಾವಂತ ಅಂದಿದಾರಲ್ಲ, ಗಿರೀಶ್ ಮಠಣ್ಣ ಅವರು ಆಗಿರ್ಬೋದು, ಜಯಂತ್ ಅವರು ಆಗಿರ್ಬೋದು, ಕೊಟ್ಟಿದಾರಲ್ರಿ ಈಗ SIT ಆಲ್ರೆಡಿ ದಾಖಲಾತಿಗಳನ್ನ. ಅವ್ರಿಗೆ ಏನ್ ಗೊತ್ತು ಮಣ್ಣು? ನೋಡಿ, ಈಗ ಒಂದ್ ನಿಮಿಷ, ಅವ್ರು ಏನ್ ಕೊಟ್ಟಿದಾರೆ ಅಂದ್ರೆ ಈಗ ಗ್ರಾಮ ಪಂಚಾಯತಿ ದಾಖಲಾತಿಗಳು RTI ಮುಖಾಂತರ ತೆಗ್ಸಿದ್ದಾರೆ ಅವ್ರ ದಾಖಲಾತಿಗಳು ಎಲ್ಲ ಗೌರ್ಮೆಂಟ್ ಆಮೇಲೆ ಹೌದು, ಪೊಲೀಸ್ ಠಾಣೆಯಲ್ಲಿ ಅದನ್ನು ಕೂಡ RTI ದಾಖಲಾತಿಗಳು ತೆಗ್ಸಿದ್ದಾರೆ. ಅದಕ್ಕೂ ಇದಕ್ಕೂ ಹೊಂದಾಣಿಕೆ ಆಗ್ತಾ ಇಲ್ಲ. ಹಂಗಾಗಿ ಇಲ್ಲಿ ಲೋಪದೋಷಗಳು ಇರೋದು ಕಂಡು ಬಂದಿದೆ. ಹಾಗಾಗಿ ಆ ಗೌರ್ಮೆಂಟ್ ದಾಖಲಾತಿಗಳನ್ನೇ ಅವ್ರು ಕೊಟ್ಟಿದ್ದಾರೆ. ಈಗ ಇವ್ರು ಎಲ್ಲವನ್ನು ಇವ್ರಿಗೆ ಏನು ಹೇಳಕ್ ಆಗಲ್ಲ. ಯೂನಿಯನ್ ಏನು SIT ತನಿಖೆ ಮಾಡ್ತಕ್ಕಂತ ಅಧಿಕಾರಿನ ಯಾರು ಆಫೀಸರ ಯಾರು ಇವನಿಗೆ ಹೇಳಕ್ಕೆ? ಈಗ ಅದೇ ಮತ್ತೆ ಕಾಮನ ಪರವಾಗಿ ಇಲ್ಲ ದಕ್ಲಿ ದೇವಮಾನವನ ಪರವಾಗಿ ಅಲ್ಲ ಒಂದ್ ನಿಮಿಷ, ಇವ್ರು ಕೊಂದವ್ರು ಯಾರು ಅಂತ ಹೇಳಿ ಇವ್ರು ಮಹಿಳೆಯರು ಅವ್ರ ನ್ಯಾಯವನ್ನ ಕೇಳಿದ್ರೆ ಈಗ ಗೋಮಾತೆ ಅಂತಾರೆ ಅಲ್ವಾ? ಆಮೇಲೆ ಹೆಣ್ಣನ್ನ ರಕ್ಷಣೆ ಮಾಡ್ಬೇಕು ಅಂತಾರೆ. ಇವ್ರು ಹೆಣ್ಣು ಅಂತೇಳಿ ಒಂದು ಪೂಜ್ಯ ಭಾವನೆಯಿಂದ ನೋಡ್ತಾರೆ. ಅವರು ಈ ಕೊಂದವ್ರು ಯಾರು ಅಂತ ಕೇಳಿದ್ರೆ ಇವನಿಗೆ ಯಾಕೆ ಉರಿ?
ಅವರ ಅದೇ ಮತ್ತೆ ಹೇಳ್ತಾನಲ್ಲ ಅಂದ್ರೆ ಕಾಮನ್. ಅಂದ್ರೆ ಅಲ್ಲ ಅಂದ್ರೆ ಕೊಂದರವನ್ನ ರಕ್ಷಿಸಕ್ಕೆ ಇವನು ಹೊರಟಿದ್ದೇನೆ ಅಂತಂದ್ರೆ ಇವನು ಅವನು ಕೂಡ ಘೋರ ಅಪರಾಧಿನೇ. ಹೌದೌದೌದು. ಅಲ್ಲ ಇವನು ಘೋರ ಅಪರಾಧಿ. ಕೊಂದವರನ್ನ ರಕ್ಷಿಸ್ತಕ್ಕಂಥವ್ರು ಘೋರ ಅಪರಾಧಿಗಳು. ನೋಡಿ ಏನ್ ಹೇಳ್ತೇನೆ ಗೊತ್ತಾ, ಫಸ್ಟ್ SIT ತನಿಖೆಯವರು, SIT ತನಿಖೆ ತಂಡದವರು ಗಿರೀಶ್ ಮಟ್ಟಣ್ಣನವ್ರನ್ನ, ಜಯಂತ್ ಅಣ್ಣ ಅವ್ರನ್ನ ರಾತ್ರಿ 12 ಗಂಟೆ ತಗೊಂಡ್ ತನಿಖೆ ಮಾಡಿಸಮಂತ ಅವ್ರು ಸಹಕರಿಸ್ತಾ ಇದ್ರು. ಮತ್ತೆ ಈಗ ಚಿನ್ನಯ್ಯ ಫಸ್ಟ್ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಲ್ಲ ಅದ್ರ ಪ್ರಕಾರವಾಗಿ ತನಿಖೆಗೆ ಸಹಕರಿಸ್ತಿದ್ರು. ಚಿನ್ನಯ್ಯ ಯಾವಾಗ ಸತ್ಯಾಂಶ ಬಿಟ್ಟು ಸುಳ್ಳು ಹೇಳಕತ್ತಿದ್ನು, ಅದೇ 2ನೇ ಸ್ಟೇಟ್ಮೆಂಟ್ ಕೊಟ್ಟನಲ್ಲ, 2ನೇ ಸ್ಟೇಟ್ಮೆಂಟ್ ಕೊಟ್ಟಲ್ಲಿ ತನಿಖೆಗೆ ಬಾ ಅಂದ್ರೆ ಇವ್ರು ಬರ್ತಾ ಇಲ್ಲ, ಕೇಸ್ನೇ ರದ್ದು ಮಾಡಂತ ಹೈಕೋರ್ಟ್ ಹೋಗಿದ್ದಾರೆ ಅಂತ ಬೊಗಳೆ ಬಿಡ್ತಾವನೆ, ಜನಗಳಿಗೆ ದಿಕ್ ತಪ್ಪಿಸ್ತಾವ. ಇದಕ್ಕೆ ಏನ್ ಅನ್ಬೇಕು ಅವನಿಗೆ? ಈಗ ನೋಡ್ರಿ, ಇದು ಏನು ಅಂತಂದ್ರೆ ಜನರನ್ನ ದಿಕ್ಕು ತಪ್ಪಿಸ್ತಕ್ಕಂತ ಕೆಲ್ಸ. ಉದಾಹರಣೆಗೆ ಏನು ಅಂತಂದ್ರೆ, ಈಗ ಕೋಣ ಈತು ಅಂತ ಹೇಳ್ತಾರೆ. ಅಂದ್ರೆ ಕೋಣ ಒಂದು ಎಮ್ಮೆನ ಈತು ಅಂತ ಹೇಳೋದು. ಅದನ್ನ 100 ಸರಿ ಹೇಳೋದು, ಕೋಣ ಎಮ್ಮೆ ಇದಿದೆ ಅಂತ ಹೇಳಿ 1000 ಸರಿ ಹೇಳೋದು. ಅದನ್ನ ಜನಕ್ಕೆ ನಂಬ್ಸೋದು. ಕೋಣ ಎಲ್ಲಾದ್ರೂ ಏಯತ್ತಾ? ಸಾಧ್ಯವೇ ಇಲ್ಲ. ಇದನ್ನ ಹೇಳಿ 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 ಇವ್ರು ಹೌದಾ ಇದ್ರು ಇರ್ಬೋದು ಅಂತ ಹೇಳಿ ನಂಬ್ಸೋದು. ಅವರು ಅದನ್ನು ನಂಬ್ತಕ್ಕಂಥವ್ರು ಏನಿದಾರಲ್ಲ, ಮೌಢ್ಯತೆಯನ್ನ ನಂಬ್ತಕ್ಕಂಥವ್ರು ಈಗ್ಲೂ ಇದಾರೆ. ಅವರು ನಂಬಿಬಿಟ್ಟು ಇಲ್ಲ ಅವ್ರು ಹೇಳ್ತಾ ಇರೋದೇ ಸತ್ಯ ಅಂತ ಹೇಳೋದು. ಈ ಕೆಲಸ ಮಾಡ್ತಾ ಇದ್ರೆ ಕನಿಷ್ಠ ಕಾನೂನು ಜ್ಞಾನ ಕೂಡ ಇಲ್ಲ ಆತನಿಗೆ. ಕನಿಷ್ಠ ಕಾನೂನು ಜ್ಞಾನ ಕೂಡ ಇಲ್ಲ. ಆತ ಒಬ್ಬ ಪತ್ರಕರ್ತನೇ ಅಲ್ಲ. ನೋಡಿ ಇವಾಗ ಕೂಡ ಹೇಳ್ತೇನೆ, ಅದ್ ನೋಡಿ SIT ತಂಡದವರು ಇದನ್ನ ಚಾರ್ಜ್ ಶೀಟ್ ಸಲ್ಲಿಸ್ಬಿಟ್ಟಿದ್ದಾರೆ. ಇವರೇ ಅಪರಾಧಿಗಳು, ಇವರೇ 4 ಜನ 5 ಜನ ಇದಾರಲ್ಲ, ಇವರೇ ಅಪರಾಧಿಗಳು, ಇವರೇ ಷಡ್ಯಂತ್ರ ಮಾಡ್ತಕ್ಕಂಥದ್ದು, ಹಿಂದೂ ದೇವಸ್ಥಾನಕ್ಕೆ ಧಕ್ಕೆ ತರ್ತಕ್ಕಂಥದ್ದು ಇವರೇ ಅಂತೇಳಿ ವಾದ ಮಾಡ್ತಿದ್ದಾನೆ. ಜನಗಳಿಗೆ ತಪ್ಪು ಸಂದೇಶ ಯಾವ ತರ ಕಳಿಸ್ತದಂದ್ರೆ, ಸರ್ ಕೇಳ್ರಿ ಸರ್, ಇಲ್ಲಿ ಈಗ ಕಿರಿಕೀರ್ತಿ ಬಗ್ಗೆ ಆಗಿರ್ಲಿ, ಅವನ ಬಗ್ಗೆ ಮಾತಾಡ್ಲಿಕ್ಕೆ ನಾವು ಹೋಗ್ಬಾರ್ದು. ಯಾಕಂತಂದ್ರೆ ಅವನ ಹೆಸರು ಹೇಳಿ ಅವನ್ನ ಅವನ್ನ ಫೇಮಸ್ ಮಾಡ್ತಕ್ಕಂತ ದೊಡ್ಡ ಮನುಷ್ಯನೇ ಅಲ್ಲ ಅವನು. ಅವನೊಬ್ಬ ಮೂರ್ಖ. ಅವನಿಗೆ ಕನಿಷ್ಠ ಜ್ಞಾನ ಕೂಡ ಇಲ್ಲ. SIT ಚಾರ್ಜ್ ಶೀಟ್ ಸಲ್ಲಿಸಿಲ್ಲ. FIR ಅಲ್ಲಿ ಇರ್ಬೇಕಲ್ವಾ? ಯಾರಾದ್ರೂ ಆರೋಪಿ ಅಂತಂದ್ರೆ FIR ಅಲ್ಲಿ ಇರ್ಬೇಕು, ಅವಾಗ ಆರೋಪಿ ಅಂತ ಕರೀತಾರೆ. FIR ಅಲ್ಲಿ ಇರ್ಬೇಕು, ಇಲ್ಲ ಕೊನೆಗೆ ಚಾರ್ಜ್ ಶೀಟ್ ಅಲ್ಲಿ ಆದ್ರೂ ಇರ್ಬೇಕು. ಇವರು ವರದಿಯನ್ನ ಕೊಟ್ಟಿದ್ದಾರೆ, SITನೇ ಸ್ಪಷ್ಟವಾಗಿ ತಿಳಿಸಿದೆ. ಆ ವರದಿಯನ್ನು ಹೋಗಿ ಇವ್ರು ಚಾರ್ಜ್ ಶೀಟ್ ಅದೇ ಹೇಳ್ತೀನಲ್ಲ ಸರ್, ಕೋಣ ಎಮ್ಮೆ ಇತ್ತು ಅಂತಂದು ಹೇಳಿ ನಂಬ್ಸೋದು. ಅಂದ್ರೆ ಈಗ ನಮಗೆ ಗೊತ್ತಿರ್ತಕ್ಕಂಥ ವಿಷಯ ಏನಂದ್ರೆ ಕೋಣ ಎಮ್ಮೆ ಅಲ್ಲ ಅಂತೇಳಿ ನಮ್ಮೆಲ್ಲರಿಗೂ ಗೊತ್ತೈತೆ, ಹೌದಲ್ವಾ? ಇದೇ ರೀತಿ ಏನ್ ಮಾಡ್ತಾರೆ, ಇನ್ನೊಂದು ಯಾವ್ದೋ ಒಂದು ಪ್ರಾಣಿನ ಇವರೇ ಸೃಷ್ಟಿಸೋದು. ಈಗ ನಮಗೆ ಗೊತ್ತಿರೋದನ್ನ ಹೇಳಿದ್ರೆ ಜನ ಇದು ಮಾಡಲ್ಲ. ಇವರು ಯಾವ್ದೋ ಒಂದು ಗೊತ್ತಿಲ್ಲದೆ ಇರ್ತಕ್ಕಂಥ ಪ್ರಾಣಿನ ಸೃಷ್ಟಿಸಿ ಇದು ಈಯುತ್ತೆ ಅನ್ನೋದು. ನೋಡಿ ನಮ್ ತಂಗಿ, ಯಾಕಂದ್ರೆ ಆ ಪ್ರಾಣಿನ ಜನ ನೋಡಿರೋದೇ ಇಲ್ಲ, ಅದ್ರ ಬಗ್ಗೆ ಗೊತ್ತಿರೋದೇ ಇಲ್ಲ. ಗೊತ್ತಿದ್ದವ್ರು ನಾವು ಮಾತಾಡ್ತಾ ಇದೀವಿ. ಆ ಪ್ರಾಣಿ ಇದೋ ಇಲ್ವೋ, ಅದು ಈಯುತ್ತೋ ಇಲ್ವೋ ಅಂತೇಳಿ ನಮಗ್ ಗೊತ್ತಾಗುತ್ತೆ. ಬಟ್ ಆದ್ರೆ ಗೊತ್ತಿಲ್ಲದೆ ಇರೋರಿಗೆ ಏನಾಗುತ್ತೆ ಹೇಳ್ರಿ? ಯಾವ್ದೋ ಇರದೇ ಇರೋ ಪ್ರಾಣಿ ಈತು ಅಂದಂಗ ಆಯ್ತದು. ಹೌದೌದು, ಹಂಗೆ ಆಗ್ತಿರೋದು. ನೋಡಿ ಇನ್ನೊಂದ್ ಹೇಳ್ತೀನಿ ನಾನು, ಕಿರಿಕ್ ಹಾಗೆ ಸೌಜನ್ಯ ಸಾವಾಗಿರ್ತಕ್ಕಂಥದ್ದು ಸಂತೋಷ್ ರಾವ್ನಿಂದಲೇ, ಅತ್ಯಾಚಾರಕ್ಕೆ ಒಳಗಾಗಿರ್ತಕ್ಕಂಥದ್ದು ಅವನಿಂದಲೇ. ಸಾಕ್ಷಿ ಮುಚ್ಚಾಕ್ಸಿ, ಅಂದ್ರೆ ಇವರೇ ಸೌಜನ್ಯ ಹೋರಾಟಗಾರರು ಮುಚ್ಚಾಕ್ಸಿ ಕೋಟಿಗಟ್ಲೆ ಲಂಚ ಕೊಟ್ಟು ಬಿಡಿಸ್ಕೊಂಬಂದಿರ ಅಂತ ಹೇಳ್ತಿದ್ದಾನೆ. ಅದೇ CBI ರಿಪೋರ್ಟ್ ಅಲ್ಲಿ ಏನಂತಿದೆ, ಒಬ್ರಿಗಿಂತ ಜಾಸ್ತಿ ಅತ್ಯಾಚಾರ ಮಾಡಿರಂತ ಐತೆ. ಮತ್ತೆ CBI ಕೋರ್ಟ್ ಅಲ್ಲಿ ಸಂತೋಷ್ ರಾವ್ ನಿರಪರಾಧಿ, ಇವನು ಆ ಘನಘೋರ ಕೃತ್ಯ ನಡೆಯಕ್ಕಿಂತ ಮುಂಚಿತವಾಗಿ 3 ದಿನ ಮುಂಚಿತವಾಗಿ ಅರೆಸ್ಟ್ ಆಗಿದ್ದಂತ ದಾಖಲಾತಿ ಇದೆ. ದಾಖಲಾತಿ ಇದ್ರ ಸಮೇತ ಸಂತೋಷ್ ರಾವೇ ಅಪರಾಧಿ ಅಂತ ಹೇಳ್ತಾನಲ್ಲ, ಈ ವೈಗೆ ಕಾನೂನು ಪ್ರಕಾರವಾಗಿ ಶಿಕ್ಷೆ ಅನುಭವಿಸ್ಬೇಕಾ ಹೆಂಗೆ ಈ ವಯ? ಇವನಿನ್ನ ಮೊದ್ಲು ಒದ್ದು ಒಳಗಾಕ್ಬೇಕು. ಇವನ್ನ ಕಿರಿಕಿರ್ತಿನ ಮೊದ್ಲು ಒದ್ದು ಒಳಗಾಕ್ಬೇಕು. ಇವನು ಅತ್ಯಾಚಾರಗಳನ್ನ ಸಂರಕ್ಷಣೆ ಮಾಡಕ್ ಹೊರಟಿರ್ತಕ್ಕಂಥ ಇವನು ಘನಘೋರ ಅಪರಾಧಿ. ಇವನು ಮೊದ್ಲು ಒದ್ದು ಒಳಗಾಕ್ಬೇಕು ಅವ್ನು ಕಿರಿಕಿರ್ತಿನ. ನೋಡಿ ಈ ತರ ತಿಳಿಸ್ತದ. ಯಾಕಂತಂದ್ರೆ ಜಡ್ಜ್ ಸಾಮಾನ್ಯವಾಗಿ ಸುಮ್ನೆ ಬರೆಯಲ್ಲ. ಹೌದೌದು. ಒಂದ್ ವೇಳೆ ಜಡ್ಜ್ ತಪ್ಪಾಗಿ ಏನಾದ್ರು ಬರ್ದಿದ್ರೆ ಅವ್ರ ಮೇಲೆ ದಾಖಲಾತಿಗಳನ್ನ ಇಟ್ಕೊಂಡ್ಬಂದು ಆತ ಬೇಕಾದ್ರೆ ಅವ್ರಿಗೆ ಒಂದು ಕೇಸ್ ಮಾಡ್ಲಿ. ಅದು ಬಿಟ್ಬಿಟ್ಟು ಇವರು ಜಡ್ಜ್ ಬರ್ದಿದ್ದಾರೆ ಅಬ್ಸಲ್ಯೂಟ್ಲಿ ಅಂತ ಹೇಳಿ ಬರ್ದಿದ್ದಾರೆ. ಅಬ್ಸಲ್ಯೂಟ್ಲಿ ದೇರ್ ಇಸ್ ನೋ ಎವಿಡೆನ್ಸ್ ವಿತ್ ಅಕ್ಯೂಸ್ಡ್ ವಿತ್ ಕ್ರೈಮ್ ಅಂತ ಹೇಳಿ, ಅಂದ್ರೆ ನಿಖರವಾಗಿ
ಒಂದು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಆದ್ರೆ ಸಾಕ್ಷಿಗಳೇ ಇಲ್ಲ, ಇವನು ಸಂತೋಷ್ ರಾವ್ ಅಪರಾಧಿ ಅನ್ನೋದಕ್ಕೆ ಸಾಕ್ಷಿಗಳೇ ಇಲ್ಲ ಅಂತ ಬಂದಿದೆ ಅಂತ ವೀರೇಂದ್ರ ಹೆಗ್ಗಡೆ ಅವರೇ ಫೋನ್ ಮಾಡಿ ಕರೆ ಮಾಡಿ ಹೇಳಿದ್ರಲ್ಲ ಗೃಹ ಮಂತ್ರಿ ಅವರಿಗೆ. ಈಗ ಅವರೇ ಹೇಳಿರೋದು, ಸ್ವತಃ ನನ್ನ ಸ್ಟೇಟ್ಮೆಂಟ್ ಅಲ್ಲ ಇದು, ಹೆಗ್ಗಡೆ ಅವ್ರ ಸ್ಟೇಟ್ಮೆಂಟ್. ನಾನು ಗೃಹ ಮಂತ್ರಿ ಅವರಿಗೆ ತನಿಖೆ ಚೆನ್ನಾಗಿ ಮಾಡಲು ಹೇಳಿದೆ ಅಂತ ಇದೆಯಲ್ಲ, ಹಂಗಾದ್ರೆ ಹೆಂಗ್ ಮಾಡ್ಬೇಕಾಗಿತ್ತು ಅವರು ತನಿಖೆನ? ಅಲ್ಲ ಮಾಡೇ ಇಲ್ಲ ಅಂತ ಅಲ್ಲಲ್ಲ, ಅವ್ರು ಏನನ್ನ ಹೇಳ್ಕಂತಾರ ಬಿಡ್ರಿ. ಈಗ ಅವ್ರು ಹೇಳಿರೋದಲ್ವಾ, ಈಗ ಅದನ್ನ ಈಗ ಅವ್ರು ಮಾಡಿಲ್ಲ ಅಂತೇಳಿ ಗೃಹ ಮಂತ್ರಿ ಅಶೋಕ್ ಅವರು ಈಗ ಆರ್ ಕನ್ನಡದಲ್ಲಿ ಹೇಳಿದ್ರು, ಅದು ನಮ್ಗೆ ಗೊತ್ತಿದೆ. ಆದ್ರೆ ಈಗ ಅಲ್ಲಿ ಹಕ್ಕು ಮತ್ತು ಬಾಧ್ಯತೆ ಮತ್ತು ಜವಾಬ್ದಾರಿಯನ್ನ ಹೊರತಕ್ಕಂಥವ್ರು ಯಾರು? ವೀರೇಂದ್ರ ಹೆಗ್ಗಡೆ ಅವರೇ ಅದನ್ನ ಜವಾಬ್ದಾರಿಯನ್ನು ಹೊರಬೇಕು. ಯಾಕಂತಂದ್ರೆ ಅವರು ಒಬ್ಬ ರಾಜ್ಯಸಭಾ ಸದಸ್ಯ, ಜನಪ್ರತಿನಿಧಿ ಮತ್ತು ಅಲ್ಲಿಯ ಆಡಳಿತಾಧಿಕಾರಿ, ಒಬ್ಬ ಧರ್ಮೋದ್ಯಮಿ ಅವರು. ಹೌದು, ಹಂಗಾಗಿ ಅವರು ಜವಾಬ್ದಾರಿ ಹೊರಬೇಕಾಗತ್ತೆ. ಅವರು SIT ಯನ್ನ ಸ್ವಾಗತ ಮಾಡ್ತೀವಿ ಅಂತ ಹೇಳ್ಬೇಕಾಗಿತ್ತು ಮೊದ್ಲು. SIT ಯನ್ನ ನಾವು ಸ್ವಾಗತ ಮಾಡ್ತೇವೆ, ಇಲ್ಲಿ ಯಾವುದೇ ಅತ್ಯಾಚಾರ ಅನಾಚಾರ ಆದ್ರೆ ಮೊದಲು ಹೊರಗಡೆ ಬರ್ಲಿ, ಅವ್ರಿಗೆ ಶಿಕ್ಷೆ ಆಗ್ಲಿ ಅಂತ ಹೇಳ್ಬೇಕಾಗಿತ್ತು. ಒಬ್ಬ ಜನಪ್ರತಿನಿಧಿಯಾಗಿ, ಒಬ್ಬ ರಾಜ್ಯಸಭಾ ಸದಸ್ಯನಾಗಿ, ಒಬ್ಬ ಮಾನವೀಯ ಮನುಷ್ಯನಾಗಿ. ಮಾನವೀಯ ಮನುಷ್ಯ ಗುಣ ಕೂಡ ಇಲ್ಲ ಹೆಗಡೆ ಅವ್ರಿಗೆ, ನಾನು ಹಿಂಗೆ ಹೇಳ್ತೀನಿ. ಯಾಕಂದ್ರೆ ಅವ್ರು ಹೇಳ್ಬೇಕಾಯ್ತು, ಮಾನವೀಯ ಮನುಷ್ಯತ್ವ ಇದ್ದವ್ರು ಇದ್ರೆ ಕಂಡಿಡೀರಿ ಅಂತ ಹೇಳ್ಬೇಕಾಗಿತ್ತು. ಈಗ ಮಹಿಳೆಯನ್ನು ಜೀವಂತ ದಹನ ಅಂತ ಹೇಳಿ ಬಂದಿದೆ, ಅದೇ ಅಲ್ಲೇ ವೇದವಲ್ಲಿ ಪ್ರಕರಣ ಆಗಿದೆ, ಪದ್ಮಲತಾ ಪ್ರಕರಣ ಆಗಿದೆ, ಯಾವ ಆನೆ ಮಾವುತ ಯಮುನಾ ನಾರಾಯಣ ಪ್ರಕರಣ ಆಗಿದೆ, ಸೌಜನ್ಯ ಪ್ರಕರಣ ಆಗಿದೆ. ಇವೆಲ್ಲ ಏನು ನಾವು ಸುಳ್ಳು ಕತೆ ಕಟ್ಟಿ ಇದನ್ನ ಹಬ್ಬಿಸ್ತಾ ಇರೋದಾ? ಇದನ್ನ ಷಡ್ಯಂತ್ರ ಅಂತ ನಾವು ಕತೆ ಹೇಳ್ತಿದ್ವಿ ಅಂತೇಳಿ ಷಡ್ಯಂತ್ರ ಅವ್ರು ಯಾರು ಮಾಡ್ತಾ ಇಲ್ಲ. ಮಾಡ್ತಾ ಇರೋ ಷಡ್ಯಂತ್ರ ಅವರು ಯಾರು ಕಾಮಾಂಧ್ರಗಳು ಮಾಡ್ತಾ ಇರೋದು, ಕೊಲೆಗಡಕರು ಮಾಡ್ತಾ ಇರೋದು ಷಡ್ಯಂತ್ರನ. ಅಲ್ಲ, ಅವ್ರೇನು ಈಗ ಅವ್ರೇನು ಸುಮ್ನೆ ಅವರಷ್ಟಕ್ಕೆ ಅವರೇ ಹೋಗಿ ಅವರೇ ಚಾಕು ಹಾಕೊಂಡು, ಅವರೇ ಸೀಮೆಣ್ಣೆ ಹಾಕೊಂಡು, ಅವರೇ ಅತ್ಯಾಚಾರ ಮಾಡ್ಕೊಂಡಿದ್ರ? ಹೌದಲ್ರಿ? ಈಗ ಅವರಷ್ಟಕ್ಕೆ ಅವರೇ ಅತ್ಯಾಚಾರ ಮಾಡ್ಕೊಳ್ತಾರ, ಯಾರಾದ್ರೂ ಮಾಡಿರ್ಬೇಕಲ್ಲ, ಮಾಡಿರ್ಲೇಬೇಕು. ಮತ್ತೆ ಈಗ ಅದು ಆಯ್ತು. ಆನೆ ಮಾವುತ ಪ್ರಕರಣದಲ್ಲಿ ಸಂತೋಷ್ ರಾವನ್ನ 6ನೇ ತಾರೀಕು ಅರೆಸ್ಟ್ ಮಾಡಿದ್ದೀನಿ ಅಂತ ಹೇಳಿ ಅದೇ ಬೆಳ್ತಂಗಡಿ ಪೊಲೀಸರು ರಿಪೋರ್ಟ್ ಇದೆ. ಮತ್ತೆ 9ನೇ ತಾರೀಕು ಮತ್ತೆ ಸೌಜನ್ಯ ಪ್ರಕರಣದಲ್ಲಿ ಇವನೇ ಅಪರಾಧಿ ಅಂತಂದು ಹೇಳ್ತಾರೆ. ಹಂಗಂದ್ರೆ ಇವರು ಮತ್ತೆ ಅರೆಸ್ಟ್ ಮಾಡಿದ ಅಂದ್ರೆ ಈಗ ಮರ್ಡರ್ ಕೇಸಲ್ಲಿ ಆನೆ ಮಾವುತ ನಾರಾಯಣ ಸಫಲ್ಯ ಮತ್ತು ಯಾರು ಇವರು ಯಮುನಾ ಏನಿದಾರಲ್ಲ ಅವ್ರದ್ದು ಅತ್ಯಾಚಾರ ಮತ್ತು ಮರ್ಡರ್ ಕೇಸು. ಆ ಕೇಸಲ್ಲಿ ಅರೆಸ್ಟ್ ಮಾಡಿದೀವಿ ಅಂತ ಹೇಳಿ ಹೇಳಿದಾರಲ್ಲ, FIR ಅಲ್ಲಿ ಇದೆಯಲ್ಲ, FIR ಇವನ್ ಮೇಲೆ ದಾಖಲಿಸಿದಾರಲ್ಲ, ಇಮಿಡಿಯೇಟ್ಲಿ ಅವ್ನ ಅರೆಸ್ಟ್ ಅವನ್ನ ಜೈಲಿಗೆ ಹಾಕ್ಬೇಕಾಗಿತ್ತಲ್ಲ, ಯಾಕೆ ಹಾಕ್ಲಿಲ್ಲ ಇವರು? ಅಂದ್ರೆ ಅಲ್ಲ ನೋಡಿ, ಹಾಕ್ಬೇಕಾಗಿತ್ತಲ್ರಿ ಇವರು. ಇಲ್ಲ ಒಂದ್ ನಿಮಿಷ ಇದನ್ನ ಕೇಳಿ ಇವ್ರೆ. ಆನೆ ಮಾವುತ ನಾರಾಯಣ ಸಫಲ್ಯ ಮತ್ತು ಯಮುನಾ ಅವರ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ಸಂತೋಷ್ ರಾವ್ ಆರೋಪಿ ಮಾಡಿದ್ದು ನಿಜ, ಹೌದಾ? ಹೌದು. ಇದು ದಾಖಲಾತಿಯಲ್ಲಿದೆ, ಅರೆಸ್ಟ್ ಮಾಡಿದೀವಿ ಅಂತ ಹೇಳಿ ಸ್ವತಃ IO ಯೋಗೀಶ್ ಅವರೇ ಹೇಳಿದ್ದಾರೆ. ಹೌದು. ಹಂಗಿದ್ಮೇಲೆ ಅವನನ್ನ ಕೋರ್ಟಿಗೆ ಸಬ್ಮಿಟ್ ಮಾಡ್ಬೇಕಾಗಿತ್ತಲ್ಲ, ನ್ಯಾಯಾಲಯಕ್ಕೆ ಹಾಕ್ಬೇಕಾಗಿತ್ತಲ್ವಾ? ಹೌದು, ಹಾಕ್ಬೇಕಾಗಿತ್ತು. ಯಾಕೆ ಸೌಜನ್ಯ ಕೇಸಲ್ಲಿ ಸಿಲುಕಿಸಿದ್ರು? ಅಲ್ಲಿ ನೋಡಿ, ಸೌಜನ್ಯ ಇಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಳಿ, ಯಾರೋ ಕೂಡಗಿನ ಆತರ ಮಾಡಿ ಇನ್ನೊಂದು ಕೇಸ್ನಾಗ ಸಿಗಿ ಹಾಕ್ಸಕ್ ಆಗಲ್ಲ. ಇವ್ರು ಏನ್ ಮಾಡಿದಾರೆ ಅಂದ್ರೆ, ಫಸ್ಟ್ ಈ ಕೇಸಲ್ಲಿ ಸಿಗಿ ಹಾಕ್ಸ್ಬೇಕಂತ ಮಾಡಿದ್ದಾರೆ, ಪ್ರಯತ್ನ ಪಟ್ಟಿದ್ದಾರೆ. ಅದು ಆಗಿಲ್ಲ. ಅದು ಎವಿಡೆನ್ಸ್ ಸರಿ ಹೊಂದಾಣಿಕೆ ಆಗಿಲ್ಲ. ಹಂಗಾಗಿ ಏನ್ ಮಾಡಿದ್ರು, ಈ ಕೇಸಲ್ಲಿ ಸಿಗಿ ಹಾಕ್ಸೋಣ ಅಂತೇಳಿ ಈ ಕೇಸ್ನ ಸಿಗಿ ಹಾಕ್ಸಿದಾರೆ. ಇವ್ರು ಕತೆ ಕಟ್ತಾ ಇದಾರೆ ಅಷ್ಟೇ. ಅಲ್ಲ, ಇದು ಸೌಜನ್ಯ 6ನೇ ತಾರೀಕು ಬಂದಿದ್ದ, 6ನೇ ತಾರೀಕು ಬಂದೋನು 9ನೇ ತಾರೀಕು ಹೆಂಗೆ ಅವನ ಟೆಂಟ್ ಹಾಕಕ್ ಹೋಗ್ತಾನೆ ಅಂದ್ರೆ ಇವ್ರು ಪೊಲೀಸರು ಬಿಟ್ಟು ಕಳ್ಸಿದ್ರ. ಮತ್ತೆ ಟೆಂಟ್ ಹಾಕ್ಬಾ, ಆಮೇಲೆ ನೀನು 8ನೇ ತಾರೀಕು ನೀನು ಶೃಂಗೇರಿಗೆ ಹೋಗು, ಆ ಶೃಂಗೇರಿಯಿಂದ ಮತ್ತೆ 9ನೇ ತಾರೀಕು 8ನೇ ತಾರೀಕು ನೈಟು ನೀನು ಶೃಂಗೇರಿಯಿಂದ ಮತ್ತೆ ಧರ್ಮಸ್ಥಳಕ್ಕೆ ಬಾ ನೀನು 9ನೇ ತಾರೀಕಿಗೆ. ಆಮೇಲೆ ಬಂದು ನೀನ್ ಟೆಂಟ್ ಹಾಕು, ಟೆಂಟ್ ಹಾಕಿದ್ಮೇಲೆ ಮತ್ತೆ ನಮ್ಮ ಹತ್ರ ಬಾ, ನಮಗ್ ತೋರ್ಸು ಅಂತ ಹೇಳಿ ಇವರೇ ಬಿಟ್ಟು ಕಳ್ಸಿದ್ರ ಪೊಲೀಸರು. ಹಾಗಾದ್ರೆ ನೋಡಿ, CBI ನೋಡ್ರಿ, ಉತ್ಕೃಷ್ಟ ತನಿಖಾ ಸಂಸ್ಥೆ CBI ಕೂಡಗಿನ ಅವರು ಅಕ್ವಿಟಲ್ ಕಮಿಟಿ ಮಾಡಿ ಸಂತೋಷ್ ರಾವ್ ಆತ ನಿರಪರಾಧಿ ಆಗಿದ್ದಲ್ಲ ಸೌಜನ್ಯ ಕೇಸಲ್ಲಿ, ಅಕ್ವಿಟಲ್ ಕಮಿಟಿ ಮಾಡಿ ಅವ್ರು ಏನು ಪೋಸ್ಟ್ ಮಾರ್ಟಮ್ ಮಾಡಿರ್ತಕ್ಕಂಥ ಡಾಕ್ಟರ್ಗಳಿಂದರೆ ಅವ್ರ ಮೇಲೆ ತನಿಖೆ ಆಗ್ಬೇಕಂತ ಬರ್ದಿದೆ. ಇದುವರೆಗೆ ತನಿಖೆ ಆಗಿಲ್ಲ. ಕನಿಷ್ಠ ಜ್ಞಾನನೇ ಇಲ್ಲ. ಫಸ್ಟ್ ಅವನು ಒದ್ದೊಳಗೆ ಹಾಕ್ಬೇಕು, ಅವನ್ನ ಹಿಡ್ಕೊಂಡು ಆ ಲೋಫರ್ನ. ಯಾವ್ಯಾವ ಅವನು ಕನಿಷ್ಠ ಜ್ಞಾನ ಇಲ್ಲದೆ ಮಾತಾಡ್ತಾ ಇದಾರೆ. ಅವ್ರು TV ಡಿಬೇಟ್ ಅಲ್ಲಿ ಅವರು ಥೇಟು ಸುಳ್ಳು ಮಾಧ್ಯಮಗಳು, ಸುಳ್ಳು ಫ್ಯಾಕ್ಟರಿ ಮಾಧ್ಯಮಗಳು ಫಸ್ಟ್ ಅವ್ರನ್ನ ಬ್ಯಾನ್ ಮಾಡ್ಬೇಕಂತ ಟಿವಿಗಳನ್ನ ಮೊದಲು ಬ್ಯಾನ್ ಮಾಡಿ ಕಿತ್ತುಸಿಬೇಕು ಅವ್ರನ್ನ.
ಅಲ್ಲ ನೋಡಿ ಸತ್ಯವನ್ನ ಬಿತ್ತರಿಸಕ್ಕಂತ ಕೆಲಸ ಮಾಡಿ. ಇಲ್ಲ ಅಂತಂದ್ರ ಆ ಪೆನ್ನು ಪೇಪರ್ಗಳು ಎದಕ್ ಬೇಕು ಅವರಿಗೆ? ನೋಡಿ ಸತ್ಯವನ್ನ ಬಿತ್ತರಿಸದೆ ಇರ್ತಕ್ಕಂತ ಮಾಧ್ಯಮಗಳು ಯಾಕೆ ಬೇಕು ನಮಗೆ? ಬೇಕೇ ಆಗಿಲ್ಲ. ಸತ್ಯವನ್ನ ಬಿತ್ತರಿಸ್ಲಿ. ಅಲ್ಲ ನಾವೇನಾದ್ರೂ ಸುಳ್ಳು ಹೇಳಿದ್ರೆ ನಮ್ಮನ್ನು ಗುಂಡಿಗೆ ಕೊಲ್ಲಿ ಬೇಕಾದ್ರೆ. ಅಲ್ಲ ನೋಡಿ ಗೆಲ್ಲಿಗೆ ಹಾಕ್ತಾರೆ, ಗಲ್ಲಿಗೆ ಹಾಕ್ಲಿ. ಅದು ಬಿಟ್ಬಿಟ್ಟು ಅದು ಅವರು ಪೆನ್ನು ಪೇಪರು ಇವ್ರು ನಮ್ಮ ಮಹೇಶಣ್ಣರು ಹೇಳಿದಾರೆ, ಕರೆಕ್ಟ್ ಆಗಿ ಹೇಳಿದಾರೆ ಅವರು. ಮಹೇಶಣ್ಣರ್ದು ಇವತ್ತು ಒಂದು ವಿಡಿಯೋ ನೋಡಿದೆ, ಕರೆಕ್ಟ್ ಆಗಿ ಹೇಳಿದಾರೆ. ಇವರು ಸತ್ಯವನ್ನ ಬರೆದ ಇರ್ತಕ್ಕಂತಹ ಪೇಪರ್ಗಳನ್ನ, ಇವ್ರು ಟಿಶ್ಯೂ ಪೇಪರ್ಗಳನ್ನ ಇವ್ರು ಟಾಯ್ಲೆಟ್ ನಾಗ ಹೋಗಿಡ್ಲಿ. ಹೌದೌದೌದು. ಅಲ್ಲ ಅದು ಬಿಟ್ಟು ಇವ್ರು ಯಾವ್ದಕ್ಕೆ ಇದು ಮಾಡ್ತಾರೆ? ಸತ್ಯವನ್ನ ಬರಿಬೇಕು, ಸತ್ಯವನ್ನ ಉಳಿಸ್ಬೇಕು. ಸತ್ತ ಮೇಲೆ ಇವರು ಸತ್ಯ ಹುಡ್ಕಾಡೋದಲ್ಲ. ಮುಂಚೆನೆ ಸತ್ಯ ಬರೆದ್ರೆ ಸಾಯೋದನ್ನ ತಪ್ಪುತ್ತೆ. ಅಲ್ಲ ನೋಡಿ, ಇವರು ಕೂಡ್ಲರಾಂಪೇಜ್ ಅಜಯ್ ಅಂಚನ್ ಇದಾರಲ್ಲ, ಅವ್ರಿಗೆ ಅವ್ರ ಮೇಲೆ ಎಷ್ಟು ದಾಳಿ ಮಾಡಿದ್ರು, ದೌರ್ಜನ್ಯ ಮಾಡಿದ್ರು. ಒಂದ್ಸಲ ಅಲ್ಲ, 2 ಸಲ 3 ಸಲ ಅಟ್ಯಾಕ್ ಮಾಡಿದ್ರು. ಮಾಡಿದ ಸಮೇತ ಯಾವುದೇ ಬೆದರಿಕೆಗೆ ಬೊಗ್ಗದೆ ಜಗ್ಗದೆ ನಿಂತ್ಕೊಂಡು ಓಡಾಡ್ತಕ್ಕಂಥದಕ್ಕೆ ಈ ಸೌಜನ್ಯ ಕೇಸು ಇಲ್ಲಿವರೆಗೆ ಜೀವಂತವಾಗಿರ್ತಕ್ಕಂಥದ್ದು. ನಮ್ಮ ಸೌಜನ್ಯ ಹೋರಾಟಗಾರರಿಗೆ ಸಪೋರ್ಟ್ ಮಾಡ್ತಿದಾರಲ್ಲ, ಕೆಲವೊಂದು ಯೂಟ್ಯೂಬರ್ ಇಂದಾನೆ ಈ ಕೇಸ್ ಜೀವಂತವಾಗಿರ್ತಕ್ಕಂಥದ್ದು. ಅದ್ರಲ್ಲಿ ಮೇನ್ ಅಂದ್ರೆ ಕೂಡ್ಲ ರಾಂಪೇಜು, ತರಡಾಯಿ, ಸೌಜನ್ಯ ನ್ಯೂಸ್, ಇವೆಲ್ಲ ಮುನ್ನೆಲೆ ಇರ್ತಕ್ಕಂಥ ಯೂಟ್ಯೂಬ್ ಚಾನಲ್. ಅವ್ರಿಗೆ ತಡ್ಕೊಂಬಕ್ ಆಗ್ತಿಲ್ಲ. ಇವ್ರ ಚಾನಲ್ ಆಗಿ ಏನು ಓಡ್ತಿದಾವ ಆ ವಿಡಿಯೋ ಸಮೇತ ಅದೇನಂತಾರಲ್ಲ ಮಿನಿಸ್ಟರ್ ಮೀಡಿಯಾ, ಅದ್ರಲ್ಲಿ ಓಡ್ತಾನೆ ಇಲ್ಲ. ಮಾಧ್ಯಮಗಳು ನಿದ್ದೆ ಮಾಡ್ತಾ ಇದ್ದಾವೆ. ಹೌದೌದು. ಒಂದು ಇಲ್ಲ ಅಂತಂದ್ರೆ ದುಡ್ಡು ತಗೊಂಡು ಸುಮ್ನೆ ಆಗಿರ್ಬೇಕು, ಇಲ್ಲ ಅಂತಂದ್ರೆ ಅದೇ ದುಡ್ಡು ತಗೊಂಡು ಈ ಹಲ್ಕಾಗಿರಿ ಕೆಲ್ಸಕ್ಕೆ ನಿಂತ್ಕೊಂಡಿರ್ಬೇಕು. ಹೌದು, ಸತ್ಯ ಇದು. ಆ ವಿಡಿಯೋ ನೋಡೋದು ಅಪಮಾನ, ಯಾರಿಗೆ ಅಪಮಾನ ಆಗಿದ್ರೆ ಇವ್ ಅಪಮಾನ ಮಾಡ್ತಕ್ಕಂಥವ್ರು ಇವ್ರೆ. ಇವ್ರು ನಿಜವಾಗ್ಲೂ ನ್ಯೂಸ್ ಇವತ್ತಿಗೆ ಮಾಡಿದ್ರೆ ಅದನ್ನ ತನಿಖೆ ಇಷ್ಟೊತ್ತಿಗೆ ಮಾಡಿ 150 ಜನ ಪೊಲೀಸ್ ಅಪರಾಧಿಗಳು ಇವತ್ತು ಜೈಲಲ್ಲಿ ಒಳಗಡೆ ಇರ್ಬೇಕಾಗಿತ್ತು. ಇಷ್ಟೊತ್ತಿಗೆ ಕೇಸ್ ಕ್ಲೋಸ್ ಆಗ್ಬೇಕಾಗಿತ್ತು. ಅಲ್ಲಿರ್ತಕ್ಕಂಥ ಹಿಂದೆ ಏನು 50 ವರ್ಷದಿಂದ ಏನು ಇವತ್ತು ಆ ಕುಟುಂಬಗಳು ನರಳಾಡಿದವೆ, ಹೆಣ್ಣು ಮಕ್ಕಳು, ಆ ತಂದೆ ತಾಯಿ ಸಹೋದರಿಯರು, ಆ ಫ್ಯಾಮಿಲಿ ಎಲ್ಲ ನರಳಾಡಿದೆ ಇವತ್ತು. ಅವ್ರೆಲ್ಲರಿಗೂ ನ್ಯಾಯ ಸಿಗ್ತಾ ಇತ್ತು. ಅದಲ್ದೇನೆ ಗೊತ್ತಾಗದೆ ಇರ್ತಕ್ಕಂಥದ್ದು. ಈಗ ನೋಡಿ, ಮೊನ್ನೆ SIT ರಿಪೋರ್ಟ್ ಕೊಟ್ಟಿದೆ, ಒಬ್ಬ ಮಹಿಳೆಯ ಜೀವಂತ ದಹನ ಆಗಿದೆ ಅಂತ ಹೇಳಿ. 2010 ಮೊದಲು ನಾವು ಇದನ್ನ ಈ ಆರೋಪವನ್ನ ನಾವು ನಂಬಲಿಲ್ಲ. ಈಗ ನಮಗೆ ಹಿಂಟ್ ಸಿಕ್ಕಿದೆ, ಹಂಗಾಗಿ ನಾವು ಇದು ಸತ್ಯ ಅಂತಂದು ಹೇಳಿದ್ರು. ಹಿಂಗೆ ಸತ್ಯ ಹೊರಗಡೆ ಬರ್ತವೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರನ್ನ, ಮಹೇಶ್ ಅಣ್ಣರ್ನ ಗಡಿಪಾರ್ ಯಾಕೆ ಪದೇ ಪದೇ ಮಾಡ್ಲಿಕ್ಕೆ ಇವರು ಸ್ಟೆಲ್ಲ ವರ್ಗೀಸ್ ಕೊಡ್ತಾ ಇದಾರೆ ಅಂತಂದ್ರೆ, ಮಹೇಶ್ ಅಣ್ಣ ಇದ್ರೆ ಧೈರ್ಯವಾಗಿ ನಾನು ಸಾಕ್ಷಿ ಹೇಳ್ತೀನಿ ಅಂತ ಹೇಳಿ ಮುಂದೆ ಬರ್ತಾರೆ ಜನ. ಹೌದೌದು. ಮಹೇಶ್ ಅಣ್ಣ ಇಲ್ಲ ಅಂತಂದ್ರೆ ಈ ಸಾಕ್ಷಿಗಳು ಯಾರು ಬರಲ್ಲ. ಇದರಿಂದ ನಾವು ಕೇಸ್ ಖುಲಾಸೆ ಆಗ್ಬೋದು, ಸಾಕ್ಷ್ಯಾಧಾರಗಳ ಕೊರತೆಯಿಂದ ಖುಲಾಸೆ ಆಗ್ಬೋದು ಅಂತ ಹೇಳಿ ಮಹೇಶ್ ಅಣ್ಣರನ್ನ ಗಡಿಪಾರು ಮಾಡ್ಲಿಕ್ಕೆ ಇವ್ರು ನೋಡ್ತಾ ಇರ್ತಕ್ಕಂಥದ್ದು. ಆದ್ರೆ ಒಬ್ಬ ಮಹೇಶ್ ಅಣ್ಣನ ಗಡಿಪಾರು ಮಾಡಿದ್ರೆ ತನಿಖೆ ನಿಲ್ಲೋದಿಲ್ಲ. ಯಾಕಂದ್ರೆ ಸಾವಿರಾರು ಮಹೇಶ್ ಅಣ್ಣರು ಇದ್ದಾರೆ. ಬಂದಿದ್ವಲ್ಲ, ನಮಗ್ ಗೊತ್ತೇ ಇಲ್ಲ ಅಣ್ಣ, ನಮಗ್ ಗೊತ್ತೇ ಇದ್ದಿಲ್ಲ ಸರ್ ಇದ್ರ ಬಗ್ಗೆ ಅಷ್ಟೊಂದು. ನಮಗೆ ಸೌಜನ್ಯ ಕೇಸ್ ಅಂದ್ರೆ ನಮ್ಗೆ ಅಷ್ಟೊಂದು ಗೊತ್ತಿದ್ದಿಲ್ಲ. ಈಗ ಬಂದಿದೀವಲ್ಲ, ನಾವು ಬಂದಿದೀವಲ್ಲ, ಹೋರಾಟ ಮಾಡ್ತಾ ಇದೀವಿ ಸರ್. ನೋಡ್ರಿ, ಈಗ ನಮ್ಮಂತರ ಸಾವಿರ ಒಂದ್ ನಿಮಿಷ ನೋಡ್ರಿ, 14 ವರ್ಷದಿಂದ ಎಲ್ಲಾ MLA MP-ಗಳು ಪ್ರತಿಯೊಬ್ರು ಯಾರ್ಯಾರು ವಿರುದ್ಧ ಬರ್ತಾರ ಎಲ್ಲರನ್ನೂ ಎದುರು ಹಾಕೊಂಡು ಸುಮಾರು 10 ರಿಂದ 12 ಕೋಟಿ ಇರ್ಬೋದೇನೋ ಅಷ್ಟು ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕಿಸ್ಕೊಂಡು ಆ ಅಪ್ಪ ಯಾವ್ದು ಚಟನೂ ಇಲ್ಲ, ಏನು ಇಲ್ಲ, ಬರಿಗಾಲೆಲ್ಲ ಅಡಾಡ್ತಾರೆ ಅವರು. ಅಂತ ವ್ಯಕ್ತಿ ಮೇಲೆ, ತಪಸ್ಸಿನ ಹಾದಿಯಲ್ಲಿ ಬಂದಿರತಕ್ಕಂತ ವ್ಯಕ್ತಿ ಮೇಲೆ ಇವರು ಅಷ್ಟು ಕೆಂಡ ಕಾರ್ತಾರೆ, ಇವರು ಅಷ್ಟು ಉರಿ ಬೀಳ್ತಾರೆ ಅಂತಂದ್ರೆ ನೀವು ಅರ್ಥ ಮಾಡ್ಕೊಳ್ರಿ. ಕಾಮ ಅಂದ್ರೆ ಹೆದರಿದ್ದಾರೆ ಅಂತಾನೆ ಅರ್ಥ. ಹೆದರಿದ್ದಾರೆ. 2012 ಕಾಮಾಂಧರುಗಳು ಯಾರ್ಯಾರಿದ್ದಾರೆ ಅವರೆಲ್ಲರೂ ಹೊರಗೆ ಬರಬೇಕು. ಅಲ್ಲ, ಬ್ಯಾಕ್ ಏನಿತ್ತು, 150 ಜನ ಇಷ್ಟೊತ್ತಿಗೆ ಜಯಂತ್ ಅಣ್ಣರು ಹೇಳ್ದಂಗ 150 ಜನ ಒಳಗೆ ಹೋಗ್ತಾ ಇದ್ರು. ಅಲ್ಲಿ ಒಂದು ಗ್ಯಾಂಗ್ ಇದೆ. ಹೌದೌದೌದು, ಡಿ ಗ್ಯಾಂಗ್ ಅಲ್ಲ, ಯಾವ್ದೋ ಒಂದು ಗ್ಯಾಂಗ್ ಇದೆ, ಅತ್ಯಾಚಾರ ಮತ್ತು ಕೊಲೆ ಮಾಡ್ತಕ್ಕಂತ ಒಂದು ಗ್ಯಾಂಗ್ ಇದೆ. ಅಲ್ರಿ ಇವ್ರೇನು ಅಲ್ಲ, ಕೆಲವೊಬ್ರು ಹೇಳ್ತಾರೆ ಇಲ್ಲ ಆ ಹೆಣ್ಣು ಮಗು ಪಾಪ ಏನು ಹಣೆ ಬರ ನಸೀಬ್ ಚೆನ್ನಾಗಿರ್ಲಿಲ್ಲ ಹಂಗಾಗಿ ಸತ್ರು ಅಂತಂದು. ಅವ್ರಿಗೇನು ಹಂಗಾಗುತ್ತೆ. ಬಟ್ ಆದ್ರೆ ಮನೆಯಲ್ಲಿ ತಂದೆ ತಾಯಿ ಅಂದ್ರು ಎಲ್ಲರೂ ನರಕ ಅನುಭವಿಸ್ತಾ ಇದ್ದಾರೆ. ಹೆಣ್ಣು ಗೌರವ ಅನ್ನೋದು ಎಲ್ಲಿಗೆ ಬಂದಿದೆ? ಹೌದು, ಎಲ್ಲಿ ಕಾನೂನಿಗೆ ಇವ್ರು ತಲೆಬಾಗಲ್ಲ ಅಂತ ಅಂದ್ಮೇಲೆ ಮತ್ತೆ ನಾವೇನು ಷಂಡ್ರ ಮತ್ತೆ
ಇವಾಗ ಹಂಗೆ ಕಾಣ್ತೈತಪ್ಪ, ಈಗ ನಾವು ಸೆಂಟ್ರಂಬ ಲೆಕ್ಕಾಚಾರಕ್ಕೆ ಅವರು ಅಲ್ಲ, ಬಿಂಬಿಸ್ತಾ ನಾವು ಶಂಡ್ರಲ್ಲ, ಹಂಗಾಗಿ ಎದ್ದು ಬರ್ತೀವಿ ನಾವು ಮುಂದೆ. ಹೌದು. ಎಲ್ಲರೂ ಬರ್ತೀವಿ, ನೀವು ಬರ್ತೀರಿ, ನಾವು ಬರ್ತೀವಿ, ಇನ್ನ ನೂರಾರು ಸಾಕಷ್ಟು ಸಾವಿರಾರು ಜನಗಳು ಎದ್ದು ಬರ್ತಾರೆ. ಮಹೇಶ್ ಅಣ್ಣ ಒಂದು ಕರೆ ಕೊಟ್ರೆ ಕಾನೂನು ಪ್ರಕಾರವಾಗಿ ಶಾಂತಿಯುತವಾದಂತಹ ಹೋರಾಟಕ್ಕೆ ನಾವು ಎಲ್ಲರೂ ಕೂಡ ಅಲ್ಲಿ ಇರ್ತೀವಿ. ಅಲ್ಲ ಬಿಡಿ, ಕೋಟಿಗಟ್ಟಲೆ ಜನ ಬರ್ತಾರೆ ಬಿಡಿ. ಈಗೆಲ್ಲ ಅದೇ ಸತ್ಯಾಂಶ ಗೊತ್ತಾಗಿದೆ. ಬರ್ತಾರೆ, ಕೋಟಿಗಟ್ಟಲೆ ಜನ ಬರ್ತಾರೆ. ಒಂದು ಮಹೇಶ್ ಅಣ್ಣ ಒಂದು ಕರೆ ಕೊಟ್ರೆ ಅಲ್ಲಿ ಅವತ್ತೆಲ್ಲರೂ ಇರ್ತೇವೆ. ನೂರಾರು ಜನರನ್ನ ಅತ್ಯಾಚಾರ ಕೊಲೆ ಮಾಡಿರ್ತಕ್ಕಂಥದ್ದು ಅಲ್ಲಿ ಇದೆ ಅಂತ ಹೇಳಿ ಒಂದು ಆಪಾದನೆ ಬಂದಾಗ ಅದನ್ನ ತನಿಖೆ ಮಾಡ್ಲಿಕ್ಕೆ ಬಿಡ್ಬೇಕು. ಅವ್ನ್ ಯಾವನೋ ಥರ್ಡ್ ಕ್ಲಾಸ್ ಕಿರಿಕೀರ್ತಿ, ಅವ್ ವಸಂತ್ ಗಿಳಿಯಾರು ಇವರೆಲ್ಲ ಮಾತಾಡ್ತದನಂತಂದ್ರೆ ಯಾರು ಇಲ್ಲಿ ಎದರ್ಕೊಂಡ್ ಕೂತ್ಕೊಂಡ್ರ ಯಾರು ಇಲ್ಲ ಇಲ್ಲಿ. ನೋಡಿ ಒಂದ್ ನಿಮಿಷ ನೋಡ್ರಿ, ಆಮೇಲೆ ಇನ್ನೊಂದ್ ಹೇಳ್ತೀನಿ ಸರ್. ಕುಡ್ಲಾ ರಾಂಪೇಜ್ ಅಜಯ್ ಎನ್ಸನ್ ಅವರಾಗಿರ್ಬೋದು, ಸಂಚಾರಿ ಸ್ಟುಡಿಯೋ ಸಂತೋಷ್ ಅವರಾಗಿರ್ಬೋದು, ಯುನೈಟೆಡ್ ಮೀಡಿಯಾ ಅಭಿಯಾಯ ಅವರಾಗಿರ್ಬೋದು, ನ್ಯಾಯ ಕೇಳ್ದವ್ರ ಮೇಲೆ ಕೊಂದವ್ರು ಯಾರು ಅಂತ ಕೇಳಿದ್ರೆ ಇವ್ರು ಯಾಕೆ ಮುಟ್ ನೋಡ್ಕೊಳ್ತಾ ಇದಾರೆ ಪದೇ ಪದೇ. ಆಮೇಲೆ ಹೇಳ್ತಾರೆ ಸರ್ ಅಲ್ಲ, ನಮಗೆ ಬಹಳಷ್ಟು ಜನ ಹೇಳ್ತಾರೆ ನೀವ್ ಯಾಕೆ ಅದ್ರ ಬಗ್ಗೆ ಅಷ್ಟೊಂದು ಹೆಚ್ಚು ಮಹತ್ವ ಕೊಟ್ಟಿದ್ದೀರಿ ಅಂತ. ನಾವು ತಾಯಿ ಹೊಟ್ಟೆಯಲ್ಲೇ ಹುಟ್ಟಿದೀವ್ರಿ, ಅದಕ್ಕೆ ನಾವು ಗೌರವ ಕೊಡ್ಬೇಕಲ್ಲ. ಹೆಣ್ಣಿನ ಪರವಾಗಿ ನಿಂತ್ಕೊಳ್ತೀವಿ ನಾವು, ಹಂಗಾಗಿ ನಿಂತ್ಕೊಂಡಿವಿ. ಆಯ್ತು, ನಾವು ನಿಂತ್ಕೊಂಡಿವಲ್ಲ, ನಾವು ಹೆಣ್ಣಿನ ಗೌರವಕ್ಕೋಸ್ಕರ ನಾವು ನಿಂತ್ಕೊಂಡಿದೀವಿ. ಅವ್ರು ಯಾಕೆ ಇಷ್ಟೊಂದು ಕಾಳಜಿ ವಹಿಸಿ ಇದ್ರ ಬಗ್ಗೆ ಮೂಗು ತೋರಿಸ್ತಿದಾರೆ? ಕಾನೂನು ಪ್ರಕಾರವಾಗಿ ತನಿಖೆ ನಡೆದು ಅಲ್ಲಿ ಏನಾಗಿದೆ ಈಗ ನಮಗ್ ಪ್ರಶ್ನೆಯನ್ನ ಕೇಳ್ತಿದಾರಲ್ಲ, ನೀವ್ ಯಾಕ ಆ ಹೋರಾಟದ ಬಗ್ಗೆ ಅಷ್ಟೊಂದು ಹೆಚ್ಚು ಮಾತು ಕೊಟ್ಟಿದ್ರಿ, ಬೇರೆ ಹೋರಾಟ ಮಾಡಬಹುದಾಗಿತ್ತಲ್ಲ ಅಂತಂದು ಇವ್ರು ಕೇಳ್ತಾರಲ್ಲ. ಇವ್ರು ಯಾಕೆ ಇದ್ರ ಬಗ್ಗೆನೇ ಇಷ್ಟೊಂದು ನಮಗ್ ಕೇಳ್ತಾ ಇದಾರೆ ಪ್ರಶ್ನೆನ? ಬೇರೆಯವ್ರ ಬಗ್ಗೆ ಬೇರೆಯವ್ರಿಗೆ ಪ್ರಶ್ನೆ ಕೇಳ್ಬೋದಾಗಿತ್ತಲ್ಲ. ಕೇಳೋದಿಲ್ಲ. ಇವ್ರಿಗೆ ಹೆಂಗ್ ಇದು ಇದೆ, ನಮಗೂ ಹಂಗೆ ಇದು ಇದೆ. ನಮಿಗೂ ನ್ಯಾಯ ಬೇಕಂತ ನಾವು ಹೋರಾಟ ಮಾಡ್ತಾ ಇರೋದು. ಇವ್ರು ಯಾವ್ದೋ ಒಂದು ಅಂಧಾಭಿಮಾನ ಇಟ್ಕೊಂಡು ನೀವು ಪ್ರಶ್ನೆ ಮಾಡಕ್ ಬರೋದಲ್ಲ. ಸತ್ಯಾಸತ್ಯತೆಯನ್ನ ತಿಳ್ಕೋಬೇಕು. ಹೌದು, ಸತ್ಯಾಸತ್ಯತೆಯನ್ನ ತಿಳ್ಕೊಂಡು ಬರ್ಬೇಕು. ನೋಡಿ, ನಮ್ಮೂರಲ್ಲಿ ಸಮೇತ ಧರ್ಮಸ್ಥಳದ ಹೆಗಡೆ ಅವರು ಊರಿಗೆಲ್ಲ ಉದ್ಧಾರ ಮಾಡ್ತಾವ್ರೆ, ಸಾಲ ಕೊಟ್ಬಿಟ್ಟಾರೆ ಎಲ್ಲರಿಗೆ, ದೇವಸ್ಥಾನ ಊರ್ ಉದ್ಧಾರ ಮಾಡಿದ್ರೆ ಅದಕ್ಕ ನಾವ್ ವಾಟ್ಸಾಪ್ ಹೇಳನ್ರಿ. ಊರ್ ಉದ್ಧಾರ ಮಾಡಿದ್ರೆ ವಾಟ್ಸಾಪ್ ಹೇಳಣ. ಎಲ್ಲಿ ಊರ್ ಉದ್ಧಾರ ಎಲ್ಲಿ ಮಾಡಿದಾರೆ, ಯಾವ್ದಿದೆ ಸ್ವಲ್ಪ ಏನಾದ್ರು ಲೀಸ್ಟ್ ಇದ್ರೆ ಕೊಡ್ರಿ. ಅಲ್ಲ, ಲೀಸ್ಟ್ ಇದ್ರೆ ಕೊಡಿ, ಅದು ನಾನು ವಾಟ್ಸಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ನಾನು ಹಾಕಿ ನಾನು ಅದಕ್ಕೆ ವಾಟ್ಸಪ್ ಹೇಳ್ತೀನಿ. ಆದ್ರೆ ಇವರು ಮಾಡಬಾರ್ದ ಹಲ್ಕ ಕೆಲ್ಸಗಳನ್ನೆಲ್ಲ ಮಾಡಿ ಅದರಲ್ಲೇ ದುಡ್ಡು ಹೊಡೆದು ₹1 ಕೊಡ್ತೀನಿ ಅಂತಂದ್ರೆ ಅವೆಲ್ಲ ಅಲ್ಲ. ಅಲ್ಲ ಹೌದು. ಹೆಂಗ್ ಗೊತ್ತಾ, ಒಂದ್ ಊರಲ್ಲಿ ಒಂದ್ ದೇವಸ್ಥಾನ, ಯಾವ್ದೋ ಒಂದ್ ಹಳೆ ದೇವಸ್ಥಾನ, ಅದು ಹಿಂದೂ ದೇವಸ್ಥಾನ ಆಗಿರ್ಲಿ, ಯಾವ ದೇವಸ್ಥಾನ ಕೊಡ್ತಾರೆ ದುಡ್ಡು, ಲಕ್ಷ 2 ಲಕ್ಷ ಕೊಟ್ಟು ಕೋಟಿಗಟ್ಲೆ ಅವ್ರೊಳಗೆ ಕೊಳ್ಳೆ ಹೊಡಿತಾರೆ. ಅದು ಅರ್ಥ ಆಗೋದಿಲ್ಲ ಜನಗಳಿಗೆ. ಎಂತ ಹೇಳೋದು ಮಾರಾಯ. ಎಲ್ಲ ಇರ್ಲಿ, ಈಗ ಈ ವಿಚಾರಕ್ಕೆ ಬನ್ನಿ, ಈ ವಿಚಾರದ ಬಗ್ಗೆ ಕಂಟಿನ್ಯೂ ಮಾತಾಡೋಣ. ಆಮೇಲೆ ಮತ್ತೆ ಇನ್ನೊಂದು ಟಾಪಿಕ್ ಮತ್ತೆ ಮಾತಾಡೋಣಂತ್ರಿ. ಈಗ ನಾವೆಲ್ಲಿಗೆ ಸ್ಟಾಪ್ ಮಾಡಿದ್ನಲ್ರಿ ಅವಾಗ್ಲೇ, ಅದೇ ಕೊಂದವರೇ ಯಾರು ಎಂಬ ಟೀಮ್ಗೆ ಇವ್ರು ಯಾಕೆ ಮುಟ್ ನೋಡ್ಕೊಳ್ತಾರೆ ಪ್ರಶ್ನೆ ಅವ್ರು ಕೇಳಿದ್ರೆ, ಇವ್ರು ಯಾಕೆ ಮುಟ್ ನೋಡ್ಕೊಳ್ತಾರೆ ಅಂದ್ರೆ ಇವ್ರು ಕೊಂದವ್ರನ್ನ ರಕ್ಷಿಸ್ತವ್ರ ಇರೋರ ಅಥವಾ ಇವರೇ ಕೊಂದಿದಾರ ಗೊತ್ತಿಲ್ಲ. ಇವರೇ ಕೊಂದಿರ್ಬೇಕು. ನನಗೆ ಅನ್ಸ ಮಟ್ಟಿಗೆ ಹಂಗೆ, ಮತ್ತೆ ಇವರೇ ಕೊಂದಿರ್ಬೇಕು, ಇಲ್ಲ ಇವ್ರು ಕೊಂದವ್ರನ್ನ ರಕ್ಷಿಸ್ತಾ ಇರ್ಬೇಕು. ಹಂಗಾಗಿ ಇವ್ರು ಮುಟ್ ನೋಡ್ಕೊಳ್ತಿದ್ದಾರೆ. ಹೌದು. SIT ತನಿಖೆ ಕೊಟ್ಟಿದೆ, SIT ತನಿಖೆ ಮಾಡ್ತಾ ಇದೆ. ನೋಡ್ರಿ, ನೀವು ಮಾತಾಡೋ ಅವಶ್ಯಕತೆ ಇರ್ಲಿಲ್ಲ, ನಾನು ಮಾತಾಡೋ ಅವಶ್ಯಕತೆ ಇರ್ಲಿಲ್ಲ, ಇಡೀ ರಾಜ್ಯದಂತ ಯಾರು ಮಾತಾಡ್ತಕ್ಕಂತ ಅವಶ್ಯಕತೆನೇ ಇರ್ಲಿಲ್ಲ. ಎಲ್ರು ಕೂಡ ಸುಮ್ನೆ ಇರ್ತಿದ್ರು. SIT ತನಿಖೆ ಮಾಡ್ತಾ ಇತ್ತು, ತನಿಖೆ ಮುಗಿಸ್ಕೊಂಡು ಹೋಗ್ತಾ ಇತ್ತು. ಹೌದು, ಅಷ್ಟೇ ಆಗ್ತಾ ಇದ್ದು. ಆದ್ರೆ ಅಪಪ್ರಚಾರ ಮಾಡ್ತಕ್ಕಂಥವ್ರು ಯಾರು ಅಂತಂದ್ರೆ, ಸುಳ್ಳು ಸುದ್ದಿಯನ್ನ ಹಬ್ಬಿಸಿ ಇವರು ಹೋರಾಟಗಾರನ ಇವರೇ ಬೇಕಂತಾನೆ ಕೇಳ್ತಾ ಇದಾರೆ. ಅದಕ್ಕೆ ಹೋರಾಟಗಾರರು ಉತ್ತರ ಕೊಡ್ತಾ ಇದಾರೆ. ಸುಳ್ಳಿಗೆ ಉತ್ತರ ಕೊಡಕ್ ನಾವು ಬರ್ತಾ ಇದೀವಿ ಅಷ್ಟೇ. ನಾವು ಅಷ್ಟೇ ಸುಳ್ಳನ್ನು ಬಿತ್ತಿರಿಸಿದಾಗ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ನಾವು ಬರ್ತಾ ಇದೇವೆ ಹೊರತು ಯಾರು ಅಪಪ್ರಚಾರ ಇಲ್ಲ ಮಾಡ್ತಾ ಇಲ್ಲ. ಅಲ್ಲ ನೋಡಿ, ಸುಳ್ಳು ಸುದ್ದಿ ಹಬ್ಬಿಸಿದಾಗ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ನಾವು ಮಾತಾಡ್ತಾ ಇದೀವಿ ಅಷ್ಟೇ. ಅಪಪ್ರಚಾರ ಯಾರು ಮಾತಾಡ್ತಾ ಇಲ್ಲ. ಅವ್ರು ಸುಳ್ಳನ್ನು ಹೇಳೋದ್ ಬಿಟ್ಟಿದ್ರೆ SIT ತನಿಖೆ ಮಾಡ್ಕೊಂಡು ಆರಾಮಾಗಿ ಹೋಗ್ತಾ ಇತ್ತು. ಯಾಕೆ ಇವರು ತನಿಖೆನ ನಿಲ್ಲಿಸ್ಬೇಕು ಅಂತ ಬರ್ತಾ ಇದಾರೆ? ನಿಜವಾಗಿ ಷಡ್ಯಂತ್ರ ಮಾಡ್ತಾ ಇರ್ತಕ್ಕಂಥದ್ದು ಏನು ಸುಳ್ಳು ಮಾಧ್ಯಮಗಳು, ಇವರು ನಕಲಿ ಹೋರಾಟಗಾರರು, ಅಧರ್ಮೀಯರು, ಹೌದು, ಇವರು ಮಾತಾಡ್ತಾ ಇರ್ತಕ್ಕಂಥದ್ದು. ನೋಡಿ, ಅವನು ಕೊಂದವ್ರು ಯಾರು ಎಂಬ ಟೀಮ್ ನಾವು ಹೋರಾಟ ನಿಲ್ಸಲ್ಲ, ಮುಂದುವರಿಸ್ತೀವಿ ಅಂದಿದ್ದಕ್ಕೆ ಇವ್ರು ಹಂಗ ಹುರ್ಕೊಂಡು ಈಗಲೇ ಕೊಂದವ್ರು ಯಾರು ಅವ್ರನ್ನೇ ಕೇಳಿ. ಎಲ್ಲ ಮಹೇಶನಿಗೆ ಗೊತ್ತೈತೆ, ಗಿರೀಶನಿಗೆ ಗೊತ್ತೈತೆ, ಅವ್ರಿಗೆ ಗೊತ್ತೈತೆ, ಇವ್ರಿಗೆ ಏನ್ ಗೊತ್ತೇ ಅವನಿಗೆ ಕಚಡ ಲೋಫರ್, ಅವ್ನು ಲುಚ್ಚ ನನ್ ಮಗನಿಗೆ ಅವ್ನಿಗೆ ಏನ್ ಗೊತ್ತೈತ್ರಿ? ಜಡ್ಜ್ ಸುಮ್ನೆ ಬರೆಯಲ್ರಿ ಪಾಪ. ಜಡ್ಜ್ ಅಬ್ಸುಲ್ಯೂಟ್ಲಿ ಅಂತ ಬರ್ದಿದ್ದಾರೆ ಅಂತಂದ್ರೆ ಅವರು ಅತ್ಯಾಚಾರಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ಹೇಳಿ ಎಷ್ಟೊಂದು ಪ್ರಯತ್ನ ಪಟ್ಟಿರ್ತಾರೆ ಗೊತ್ತಾ ಜಡ್ಜ್. ಆದ್ರೂ ಕೂಡ ಏನು ಸಿಗದೆ ಇದ್ದಾಗ ಕರೆಕ್ಟ್ ಆಗಿ ಅಬ್ಸುಲ್ಯೂಟ್ಲಿ ಅಂತಂದ್ ಬರ್ದಿದ್ದಾರೆ.
ಅಲ್ಲ ಇಲ್ಲ ಅದೇ ಸುಮ್ನೆ ಬರೆಯಲ್ಲ ನೋಡ್ರಿ. ಹ್ಮ್. ಯಾವಾಗ್ಲೂ ಒಂದು ಆರೋಪಿ ಸ್ಥಾನದಲ್ಲಿ, ಅತ್ಯಾಚಾರ ಆರೋಪಿ ಸ್ಥಾನದಲ್ಲಿ ನಿಂತ್ಕೊಂಡು ಅವನಿಗೆ ಅಬ್ಸಲ್ಯೂಟ್ಲಿ ಅಂತ ಬರೀತಾರಂತಂದ್ರೆ ಅವ್ನು ಅಲ್ಲ ಅಂತಾನೆ ಬರ್ದಿದ್ದಾರೆ. ಕೋಪದಲ್ಲಿ ಬರೆದಿರತಕ್ಕಂಥದ್ದು. ಹೌದು ಮತ್ತೆ ಹುಡುಕಾಡಿದ್ದಾರೆ ಏನಾದ್ರು ಸಿಗುತ್ತಾ ಅಂತ ಹೇಳಿ. ಯಾರು ಸಿಗದೆ ಇದ್ದಾಗ ನೈಜ ಅಪರಾಧಿಗಳನ್ನ ಹ್ಮ್. ಮುಚ್ಚಾಕ್ಲಿಕ್ಕೋಸ್ಕರಾಗಿನ ಅವ್ರು ಯಾವುದೇ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಿಲ್ಲ. ಎಲ್ಲ ಅದೇ ತಪ್ಪಲ್ಲ ಸರ್. ಒಂದು ನೋಡಿ, ಕೊಂದವ್ರು ಯಾರು ಅಂತೇಳಿ ಎಲ್ರಿಗೂ ಗೊತ್ತಿದೆ, ಎಲ್ರಿಗೂ ಗೊತ್ತಿಲ್ಲ. ಹೌದು ಯಾರಿಗೇನ್ ಎಲ್ರಿಗೂ ಗೊತ್ತಿಲ್ಲ ಅಂತ ಹೇಳ್ತಿದೀನಿ, ಅವರಿಗೆ ಗೊತ್ತಾಗ್ಲಿಕ್ಕೆ ಬಿಡ್ತಾ ಇಲ್ಲ. ಇವರು ಬಿಡ್ತಾ ಇಲ್ಲ ಗೊತ್ತಾಗ್ಲಿಕ್ಕೆ ಬಿಡ್ತಾ ಇಲ್ಲ. ಹೌದು. ಸುಳ್ಳು ಸುದ್ದಿಯನ್ನ ಹಬ್ಬಿಸಿ ಕೊಂದವ್ರು ಯಾರು ಅಂತ ಹೇಳಿ ಗೊತ್ತಾಗ್ಲಿಕ್ಕೆ ಬಿಡ್ತಾ ಇಲ್ಲ. ಹ್ಮ್ ಸರಿ. ಹಂಗಾಗಿ ಈಗ ನೋಡ್ರಿ, ಮೊನ್ನೆ ಯಾರ್ದು ನಿಶ್ಚಲ್ ಜೈನ್ದು ಏನು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಮೇಲೆ, ಮಹೇಶ್ ಅಣ್ಣನ ಮೇಲೆ ಕೇಸ್ ಹಾಕಿದ್ರು, ಮಾನನಷ್ಟ ಮೊಕದ್ದಮೆ ಕೇಸು. ಡಿಫಾಮೇಷನ್ ಕೇಸ್ ಯಾವ ಕೇಸಿಗೆ ಹಾಕಿದದು? ಅದೇ ಸೌಜನ್ಯ ಪ್ರಕರಣದ ಕೇಸಲ್ಲೇ ಹಾಕಿದ್ರು. ಸೌಜನ್ಯ ಪ್ರಕರಣದ ಕೇಸಲ್ಲಿ ಹಾಕಿದ್ರು. ಯಾಕೆ ಹಾಕಿದ್ರು? ಅವನೇ ಇದಾನೆ ಅಂತೇಳಿ ಮಹೇಶ್ ಅಣ್ಣ ಹೇಳಿದ್ದ. ಮಹೇಶ್ ಅಣ್ಣ ಏನ್ ಹೇಳಿದ್ರು, ಅವ್ರು ನಿಶ್ಚಲ್ ಜೈನ್ ಅವರು ಇದಾರೆ ಅಂತಂದು TV9 ಅಲ್ಲಿ ಮಾತಾಡಿದಕ್ಕೋಸ್ಕರ ಇವ್ರು ನಿಶ್ಚಲ್ ಜೈನ್ ಅವರು ಏನ್ ಮಾಡಿದ್ರು, ಇಲ್ಲ ಇದು ಮಾನನಷ್ಟ ಮೊಕದ್ದಮೆ ಕೇಸು, ಇವರು ಸುಳ್ಳನ್ನ ಸುದ್ದಿ ಮಾಡಿ ಇವ್ರು ನಮಗೆ ಮಾನಹಾನಿ ಮಾಡಿದ್ದಾರೆ ಅಂತೇಳಿ ಹಾಕಿದ್ರು. ಹೌದು. ಈ ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕಿದ್ಮೇಲೆ ಅದ್ ನಡೆಸ್ಬೇಕಲ್ರಿ. ನಡ್ಸ್ಬೇಕು. ಎಷ್ಟೊಂದು ಕೇಸ್ಗಳು ಕೋರ್ಟ್ ಅಲ್ಲಿ ಹಂಗೆ ಬಿದ್ದಿದಾವೆ. ನ್ಯಾಯಾಲಯದ ಸಮಯ ಮತ್ತು ಅಧಿಕಾರಿಗಳ ಸಮಯನ ವೇಸ್ಟ್ ಮಾಡಬಾರದು ಯಾವತ್ತಿಗೂ. ಯಾವ್ದನ್ನ ಒಂದ್ ಕೇಸ್ ಹಾಕಿದಾರೆ ಅಂತಂದ್ಮೇಲೆ ಬರ್ಬೇಕು, 1ನೇ ನೋಟಿಸ್ ಇಲ್ಲ 2ನೇ ನೋಟಿಸ್ 3ನೇ ನೋಟಿಸ್ಗೆ ಬರ್ಬೇಕು. ಅಂತದ್ದು ಅವ್ರು ಬಂದಿಲ್ಲ ಅಂತೇಳಿ ಕೇಸ್ ಕ್ಲೋಸ್ ಆಗಿದೆ. ಹಂಗಾದ್ರೆ ಇವ್ರು ಅಮೆರಿಕದಲ್ಲೇ ಇದ್ದಿದ್ದೇ ಆಗಿದ್ರೆ, ಅಮೆರಿಕದಲ್ಲಿ ಇದ್ದಿದ್ದೇ ಆಗಿದ್ರೆ ಆ ಡಾಕ್ಯುಮೆಂಟ್ ಗಳನ್ನ ಕೊಡ್ಬೋದಾಗಿತ್ತಲ್ಲ ನ್ಯಾಯಾಲಯಕ್ಕೆ. ನೋಡಿ ಒಂದ್ ನಿಮಿಷ ಸರ್, ಅಲ್ಲಲ್ಲ ಇದು ಪೂರ್ತಿ ಮುಗಿಸ್ಬಿಡ್ತೀನಿ. ಇವ್ರು ಅಮೆರಿಕದಲ್ಲಿ ಇದ್ದುದು ನಿಜವಾಗಿದ್ರೆ ಇವರು ಡಾಕ್ಯುಮೆಂಟ್ ಗಳನ್ನ ಕೊಟ್ಟು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ಶಿಕ್ಷೆ ವಿಧಿಸಬಹುದಾಗಿತ್ತು, ಜೈಲಿಗೆ ಕಳಿಸಬಹುದಾಗಿತ್ತು. ಇವತ್ತು ಮಹೇಶ್ ಅಣ್ಣರ್ನ ಕಳಿಸ್ಬೇಕಾಗಿತ್ತು. ಅವರು ತಮ್ಮ ತಾಕತ್ತಿದ್ರೆ ಇವರೆಲ್ಲ ದಾಖಲೆಗಳು ಎಲ್ಲ ಇದಾವಲ್ಲ. ನ್ಯಾಯಾಲಯಕ್ಕೆ ಕೊಡಲ್ರಿ, ಪವರ್ ಟಿವಿಗೆ ಹೋಗಿ ಕೊಡ್ತಾರೆ. ಅವ್ನ್ 3rd ಕ್ಲಾಸ್ ಪವರ್ ಟಿವಿ ರಾಕೇಶ್ ಶೆಟ್ಟಿಗೆ ಹೋಗಿ ಕೊಡ್ತಾರೆ. ಸುಳ್ಳಿ ಸುದ್ದಿ ಹೇಳ್ತಕ್ಕಂತ ಪವರ್ ಟಿವಿ ರಾಕೇಶ್ ಶೆಟ್ಟಿಗೆ ಹೋಗಿ ಅವನ ಡಾಕ್ಯುಮೆಂಟ್ ಗಳನ್ನ ಕೊಡ್ತಾರಲ್ಲ, ಅದೇ ಡಾಕ್ಯುಮೆಂಟ್ ಗಳನ್ನ ಅಲ್ಲಿ ಕೊಟ್ಟಿದ್ರೆ ಮುಗಿದೋಗಿತ್ತಲ್ಲ. ಯಾಕೆ ನ್ಯಾಯಾಲಯ ಎಲ್ಲ ಸೂಕ್ಷ್ಮವಾಗಿ ತೀಕ್ಷ್ಣತೆಯಿಂದ ಎಲ್ಲ ಎಂಕ್ವೈರಿ ಮಾಡುತ್ತೆ, ಯಾವ್ದು ಸುಳ್ಳು ಯಾವ್ದು ಸತ್ಯ ಯಾವ್ದು ಅಂತ ನೋಡುತ್ತೆ ಅಂತ ಹೇಳಿ ಅಲ್ಲಿ ಕೊಟ್ಟಿಲ್ಲ ಅವರು. ಇದ್ವಲ್ಲ. ಹಂಗಾದ್ರೆ ಇವರು ಒಂದು ವೇಳೆ ಅಮೆರಿಕದಲ್ಲಿ ಇದ್ದಿದ್ರು ಕೂಡ ಇನ್ನು ಬೇರೆ ಯಾರೋ ಬರ್ಬೋದಾಗಿತ್ತಲ್ರಿ, ಕೊಡ್ಬೋದಾಗಿತ್ತಲ್ಲ. ದಾಖಲೆಗಳನ್ನ ಕೊಡಕ್ಕೆ ಅವರೇ ಇರ್ಬೇಕಂತ ಏನಿಲ್ಲಲ್ಲ. ಇಲ್ಲ, ಅವ್ರ ಅಣ್ಣನ ಇದ್ರಲ್ಲಿ ನಾನು ಇಲ್ಲ ಅಂದ್ರೆ ನನ್ನ ಅಣ್ಣ ಬಂದು ಸಾಕ್ಷಿ ಕೊಡ್ತಾನೆ, ಕೋರ್ಟ್ಗೆ ಹಾಜರಾಗ್ತಾನೆ ಅಂತ ಹೇಳಿ ಮತ್ತೆ ಅಣ್ಣ ಬಂದು ಕೊಡ್ಬೋದಾಗಿತ್ತಲ್ಲ. ಅವ್ರ ಅಣ್ಣ ಯಾರು? ನಿಶ್ಚಲ್ ಜೈನ್ ಅವ್ರ ಅಣ್ಣ ಹೆಸರೇನ್ರಿ ಅವ್ರದ್ದು? ಅದೇನೋ ಐತ್ರಿ, ಅವನ ಹೆಸರು ಸರಿ ನೆನಪಿಲ್ಲ ನನಗೆ. ಅವ್ರ ಅಣ್ಣಂದು ಅದ್ರಲ್ಲಿ ಹರ್ಷಿತ್ ಏನೋ ಇರ್ಬೇಕನ್ಸುತ್ತೆ, ಯಾರೋ ಒಬ್ರು ಗೊತ್ತಿಲ್ಲ. ಅವ್ರು ಬಂದ್ ಕೊಡ್ಬೋದಾಗಿತ್ತಲ್ಲ, ಯಾಕೆ ಕೊಡ್ಲಿಲ್ಲ? ಮತ್ತ ಹಂಗಾದ್ರೆ ಅಂದ್ರೆ ಇವ್ರು ಅಮೆರಿಕದಲ್ಲಿ ಇಲ್ಲ ಅಂತ ಅರ್ಥ ಆಯ್ತಲ್ರಿ. ಇಲ್ಲ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ. ಇವರೆಲ್ಲ ಲೋಫರ್ಗಳು ತಂದು ಈಗ ನಮಗೆ ಸಿಟ್ಟು ನೆತ್ತಿಗೆ ಇರುತ್ತೆ. ಯಾಕೆ ಇರುತ್ತೆ ಅಂತಂದ್ರೆ ಸುಳ್ಳು 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 ಸುದ್ದಿ ಬಿಸಿ 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 ಯಾವ್ದೋ ಇರದೇ ಇರೋ ಪ್ರಾಣಿ ಈತು ಅಂತಂದು ಹೇಳೋದು. ಹೌದೌದೌದು. ಆ ಪ್ರಾಣಿನೇ ಇರೋದಿಲ್ಲ. ಆ ಪ್ರಾಣಿ ಈತು, ಆ ಪ್ರಾಣಿ ಈತು, ಆ ಪ್ರಾಣಿ ಈತು, ಆ ಪ್ರಾಣಿನೇ ಇಲ್ಲ. ಪಾಪ ಜನರಿಗೆ ಗೊತ್ತಿಲ್ಲ, ಇರ್ಬೋದೇನೋ, ಈತೇನೋ ಗೊತ್ತಿಲ್ಲ, ಹಿಂಗ ಅನ್ಕೊಂಡ್ ಸುಮ್ನೆ ಆಗ್ತಾರೆ. ಇಲ್ಲರಿ ಆ ಪ್ರಾಣಿನೇ ಇಲ್ಲ, ಇಲ್ಲ ಇವುದೇ ಇಲ್ಲ ಅಂತಂದ್ರೆ ಅವ್ರು ಒಳ್ಳೆ ಮನುಷ್ಯರು, ಎಲ್ಲರಿಗೂ ಗೊತ್ತಿರ್ತಕ್ಕಂಥವ್ರು, ಅಷ್ಟೊಂದು ಸಹಾಯ ಮಾಡ್ತಕ್ಕಂತ ಮನುಷ್ಯರು, ಅವ್ರು ಸುಳ್ಳು ಹೇಳ್ತಾರ? ಅವ್ರು ಸುಳ್ಳು ಹೇಳಕ್ ಚಾನ್ಸ್ ಇಲ್ಲ. ಅಲ್ಲ ಇನ್ನೊಂದ್ ನೋಡಿ, ಜನಗಳಿಗೆ ಇಡೀ ದೇಶಕ್ಕೆ ಹೆಸರ ಅಂತ ವ್ಯಕ್ತಿಗಳು ಸುಳ್ಳು ಹೇಳಕ್ ಸಾಧ್ಯವಿಲ್ಲ ಅಂತ ಅವ್ರು ನಿಜ ಹೇಳಿದಾರೆ. ತಿಳ್ಕೊಳ್ಳೋದು ಹಿಂಗೆ ಅಲ್ಲ ಅಂದ್ಕೊಂಡಿದ್ವಿ. ಬಟ್ ಯಾವಾಗ ಏನ್ ಗೊತ್ತಾ ಜನಗಳಿಗೆ, ಆರ್ ಕನ್ನಡ ಮಾಧ್ಯಮದಲ್ಲಿ ಅಶೋಕ್ ಅವರು ಕ್ವಶನ್ ಕೇಳಿದ್ರಲ್ಲ, ಅಶೋಕ್ ಅವರಿಗೆ ಕ್ವಶನ್ ಕೇಳಿದ್ರು ರಶ್ಮಿ ಅವರು. ಹೌದು. ಸೌಜನ್ಯ ಪ್ರಕರಣದಲ್ಲಿ ನಿಮಗೆ ಖುದ್ದಾಗಿ ವೀರೇಂದ್ರ ಹೆಗಡೆ ಅವರೇ ಫೋನ್ ಮಾಡಿದ್ರಂತೆ, ನಿಜನಾ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳಿ. ನೋಡಿ ಅಲ್ಲೇ ಹೋಯ್ತು. ಇಲ್ಲ ಅಂತ ಹೇಳಿದ್ರಲ್ಲ ಅವರು. ಅವಾಗೇ ಹೋಯ್ತು ನಕಲಿ ದೇವಮಾನವನ ಬಂಡವಾಳ, ಅಲ್ಲೇ ಬಯಲಾಯ್ತು. ಸರ್ ಆಯ್ತು, ಈಗ ನಾವು ಒಂದು ವಿಡಿಯೋ ಮಾಡ್ಬೇಕಂತ ಹೇಳಿ ಕಾಯ್ತಾ ಇದ್ದೆ, ಇನ್ನ ವಿಡಿಯೋ ಮಾಡಿಲ್ಲ. ಯಾಕಂದ್ರ ಗಿರೀಶ್ ಮಠಾಣ್ ಅವರು ಒಂದು ನಿರ್ಭಯ ಪ್ರಕರಣ ಮತ್ತು ಸೌಜನ್ಯ ಪ್ರಕರಣದ್ದು ಒಂದು ವಿಶ್ಲೇಷಣೆ ಕೊಟ್ಟಿದ್ದಾರೆ. ಆ ಕೇಸ್ ಯಾವ ರೀತಿ ಆಯ್ತು, ಈ ಕೇಸ್ ಯಾವ ರೀತಿ ಆಯ್ತು ಅಂತ ಹೇಳಿ ವ್ಯತ್ಯಾಸ ಕೊಟ್ಟಿದ್ರು. ಅದನ್ನು ನಾನು ಮಾತಾಡಿ ಒಂದು ವಿಡಿಯೋ ಮಾಡಿ ಹಾಕ್ಬೇಕು ಅಂತ ಅನ್ಕೊಂಡಿದ್ದೆ, ಇದುವರೆಗೆ ಹಾಕಿಲ್ಲ. ನಾಳೆ ಸಾಧ್ಯವಾದ್ರೆ ಕೆಲಸದಲ್ಲಿದ್ದೆ, ನಾಳೆ ಸಾಧ್ಯವಾದ್ರೆ ಅದನ್ನೊಂದು ಬಿಡುಗಡೆ ಮಾಡ್ತೀನಿ ಸರ್ ನಾನು.
ಅದರಲ್ಲಿ ನೋಡಿ ಗೊತ್ತಾಗುತ್ತೆ ಯಾವ ರೀತಿ ತನಿಖೆ ಎಡವಟ್ಟು ಮಾಡಿದ್ದಾರೆ ಅಂತ ಹೇಳಿ. ಒಬ್ಬ ಅಲ್ಲ, ಯಾಕಂದ್ರೆ ನನ್ನ ಸ್ಟೇಟ್ಮೆಂಟ್ ಅಲ್ಲ, ಸ್ವತಃ ವೀರೇಂದ್ರ ಹೆಗಡೆ ಅವರ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾರೆ, ಗೃಹ ಮಂತ್ರಿ ಅವರಿಗೆ ಕರೆ ಮಾಡಿ ಹೇಳಿದೆ ಈ ರೀತಿ ಅತ್ಯಾಚಾರ ಇದೆ, ಇದನ್ನ ತನಿಖೆ ಮಾಡಿ ಅಂತ ಹೇಳಿ ಪೊಲೀಸರಿಗೆ ತಿಳಿಸಿ ಅಂತ ಹೇಳಿ. ಅಂತ ಒಬ್ಬ ಪ್ರಭಾವಿ ವ್ಯಕ್ತಿ, ಒಬ್ಬ ಯಾರು ಆಡಳಿತ ಅಧಿಕಾರಿ ಖಾವಂದರು ನಾನು ಹೇಳ್ತಾ ಇರೋದು. ಮತ್ತೆ ಈಗ ನಾವು ಮತ್ತೆ ಈ ಬೇರೆ ಬೇರೆ ಏನೇನೋ ಊಹಿಸ್ತಾರೆ, ಯಾರು ಟಿವಿ ಡಿಬೇಟ್ ಅಲ್ಲಿ ಕುತ್ಕೊಂಡು ನಾನು ಅವ್ರಿಗೆ ಹಿಂಗ ಅಂದ್ರು ಅಂತ ಹೇಳಿ. ಅದು ಕಾಮಂದ್ರು ಬೇರೆ, ಕಾಮಂದ್ರು ಬೇರೆ. ಕಾಮಂದ್ರು ಅಂದ್ರೆ ಅತ್ಯಾಚಾರಿಗಳಿಗೆ ಕಾಮುಕ ಅಂತ ಹೇಳಿ ಕರೀತಾರೆ, ಅವ್ರು ಬೇರೆ ಇವ್ರು ಬೇರೆ. ಸ್ವತಃ ವೀರೇಂದ್ರ ಹೆಗಡೆ ಅವರು ಕಾವಂದರು, ಆಡಳಿತಾಧಿಕಾರಿಗಳು, ಧರ್ಮಾಧಿಕಾರಿಗಳು ಅವರೇ ತಿಳಿಸಿದ್ದಾರೆ. ಅವ್ರು ತಿಳಿಸಿದ ಮೇಲೆ ತನಿಖೆ ಹೇಗಿರ್ಬೇಕಾಗಿತ್ತು, ಒಂದು ಛತ್ರಿ ರಿಕವರಿ ಆಗಲ್ಲ, ಪುಸ್ತಕ ರಿಕವರಿ ಆಗಲ್ಲ, ಒಳ ಉಡುಪು ರಿಕವರಿ ಆಗಲ್ಲ, ಡಾಗ್ ಸ್ಕ್ವಾಡ್ ಬಂದು ಮತ್ತೆ ವಾಪಸ್ ಹೋಗುತ್ತೆ. ಅಂದ್ರೆ ಇವ್ರು ಹೇಳಿದ ಮೇಲೆ, ಇಂಥ ವ್ಯಕ್ತಿ ಹೇಳಿದ ಮೇಲೆ, ಗೌರವಾನ್ವಿತ ವ್ಯಕ್ತಿ ಹೇಳಿದ ಮೇಲೆ ತನಿಖೆ ಚೆನ್ನಾಗಿ ನಡಿಬೇಕಾಗಿತ್ತಲ್ವಾ? ನಡಿಬೇಕಾಗಿತ್ತು. ಸ್ವತಃ ಮಂತ್ರಿಗಳೇ ಬಂದ್ ಕಾದಿದಾರಲ್ರಿ. ನಳಿನ್ ಕುಮಾರ್ ಅವರು ಸ್ವತಃ ಮಂತ್ರಿಗಳು ಬಂದು, ಸಚಿವರು ಬಂದು, ಮಾನ್ಯ ಗೃಹ ಮಂತ್ರಿ ಅಶೋಕ್ ಅವರು ಬರ್ತಾರೆ, ನೀವ್ ಹೆಣ ಎತ್ತಬೇಡಿ ಅಂತೇಳಿ ಪೋಸ್ಟ್ ಮಾರ್ಟಮ್ ಆ ಹೆಣ್ಣನ್ನ ಅತ್ಯಾಚಾರ ಮಾಡಿ ಕಲ್ಲಿಂದ ಜಜ್ಜಿ, ಆ ಜನನಾಂಗವನ್ನ ಕಲ್ಲಿನಿಂದ ಜಜ್ಜಿ 6 ಇಂಚು ಒಳಗಡೆ ಜನನಾಂಗದ ಒಳಗಡೆ ಮಣ್ಣು ತುರುಕಿ ಇವ್ರೆಲ್ಲ ಹಲ್ಲಿನಿಂದ ಕಚ್ಚಿ ಗಾಯಗಳನ್ನ ಮಾಡಿ, ದೇಹ ತುಂಬಾ ಗಾಯಗಳನ್ನ ಮಾಡಿ, ಇಷ್ಟಿಂದೆಲ್ಲ ಚಿತ್ರಹಿಂಸೆ ಕೊಟ್ಟು ಆ ಹೆಣ್ಣು ನರಳಾಡಿ ಕೊನೆಗೆ ನಿಮ್ಮನ್ನು ಬಿಡೋದಿಲ್ಲ ಅಂತ ಹೇಳಿರ್ಬೇಕಾ ಅಮ್ಮ. ಆ ತಾಯಿ ಸೌಜನ್ಯ ನಿಮ್ಮನ್ನು ಬಿಡಲ್ಲ, ನಿಮ್ಮ ವಂಶನು ಬಿಡಲ್ಲ ಅಂತ ಹೇಳಿ ಸತ್ತಿರ್ತಾಳೆ. ಹಂಗೆ ಹೇಳಿರ್ತಾಳೆ. ಅಷ್ಟೊಂದು ಚಿತ್ರಹಿಂಸೆಯನ್ನ ಕೊಟ್ಟು ನರಳಿ ಆ ಹುಡುಗಿನ ಅತ್ಯಾಚಾರ ಮಾಡಿ ಸಾಯಿಸಿದ್ರಲ್ಲ, ಅದು ಇವನ್ ಕಿರಿಕೀರ್ತಿ ಪವಿತ್ರ ಸಾವಂತೆ. ಲೋಫರ್ ನನ್ 3rd ಕ್ಲಾಸ್ ನನ್ ಮಗನಿಗೆ ಒಯ್ದು ಬೆಂಕಿ ಹಾಕಿ ಸುಟ್ಟಾಕ್ಬೇಕು ಇಂಥವ್ರನ್ನ ಮೊದ್ಲು. ಅಷ್ಟೊಂದು ಆಕ್ರೋಶ ಬರುತ್ತೆ. ಫಸ್ಟ್ ಇವ್ರನ್ನ ಒದ್ದು ಒಳಗಡೆ ಹಾಕ್ಬೇಕು ಕಾನೂನು ಪ್ರಕಾರವಾಗಿ. ನೀನು ಇಲ್ಲ ಸಲದ್ದು ನೀನು ಫೇಕ್ ನ್ಯೂಸ್ ಗಳನ್ನ ಕೊಡ್ತಾ ಇದೀಯ ಅಂತ ಹೇಳಿ ಇವ್ರನ್ನ ಒಳಗಾಕ್ಬೇಕು ಒದ್ದು. ಬೆತ್ತಲ ಫೋಟೋಗಳನ್ನ ಬಿಡ್ತಾರೆ ಇವ್ರ ಎಲ್ಲ, ಹೆಣ್ಣಿನ ಬೆತ್ತಲ ಫೋಟೋಗಳನ್ನ, ನಗ್ನ ಫೋಟೋಗಳನ್ನ ಬಿಡ್ತಾರೆ. ಅದೇ ಬೆಳ್ತಂಗಡಿ ಪೊಲೀಸರಿಗೆ ಕೊಟ್ರೆ FIR ಆಗುತ್ತೆ, ಚಾರ್ಜ್ ಶೀಟ್ ಸಲ್ಸಲ್ಲ. ಇನ್ನ ಯಾಕೆ ಇವ್ರಿಗೆ ಆಗಲ್ವಾ? ಇವ್ರಿಗೆ ಹೆಣ್ಣಿನ ಬೆತ್ತಲೆ ಫೋಟೋಗಳು ಬಿಡೋದು ಅಂದ್ರೆ ಇವ್ರು ಏನ್ ಸಾರ್ತಾ ಇದ್ದಾರೆ ಅಂತಂದ್ರೆ, ಇವ್ರು ಹೆಣ್ಣನ್ನ ನೀವು ಹೇಗಾದ್ರೂ ನೀವು ಮಾನಹಾನಿ ಮಾಡ್ಬೋದಾ ಇವರು, ಆ ಒಂದ್ ಸಂದೇಶ ಕೊಡ್ತಾ ಇದಾರೆ. ಇವರು ಕಿರಿಕಿರಿ ಕೊಡ್ತಾ ಇರೋ ಸಂದೇಶ ಅದೇ ಅಲ್ವಾ? ನಾವು ಹೆಣ್ಣಿನ ಬಗ್ಗೆ ನ್ಯಾಯ ಕೇಳಿದ್ರೆ ಅವ್ನು ಇವರು ನ್ಯಾಯ ಕೇಳಿದಾರನೆ ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಅಂತಂದ್ರೆ, ಹೆಣ್ಣಿಗೆ ಮಾನಹಾನಿ ಮಾಡಿ ಅತ್ಯಾಚಾರ ಮಾಡಿ ಎನ್ನುವಂತ ಸಂದೇಶವನ್ನ ಕೊಡ್ತಕ್ಕಂತ ಹೋಗ್ತಾ ಇರ್ತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ. ಹಂಗೆ ಕಂಡು ಬರ್ತಾ ಇದಾರೆ, ನನಗೆ ಕಂಡು ಬರ್ತಾ ಇರೋ ನನ್ನ ಅನಿಸಿಕೆ ಅದು. ಹಂಗೆ ಕಂಡು ಬರ್ತಾ ಇದೆ ಆ ಲೋಫರ್ಗೆ. ಯಾರು ಹೇಳೋರು ಕೇಳೋರು ಇಲ್ಲಲ್ಲ. ನೋಡಿ, ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಘಟನೆ ಬಗ್ಗೆ ನಿಮಗೆ ಗೊತ್ತಿರ್ತಕ್ಕಂಥ ಮಾಹಿತಿ ಹೇಳೋದಕ್ಕೆ ತುಂಬಾ ಹೃದಯ ಧನ್ಯವಾದಗಳು ಸರ್. ಈ ವಿಡಿಯೋನ ನಾವು ಇವತ್ತು ತಗೊಂಡು ನಾಳೆ ಹಾಕ್ತೀನಿ ಸರ್, ಇದು ಆಡಿಯೋನ. ಸರ್ ಖಂಡಿತ ಆಗಿ ಸರ್. ಇಲ್ಲಿ ನೋಡಿ, ಇಲ್ಲಿ ಈಗ ಹೋರಾಟಗಾರ ನಾವು ಇಳಿದಿದೀವಿ ಅಂತಂದ್ರೆ ಸರ್, ಭಗತ್ ಸಿಂಗ್ ಮತ್ತು ಸಂಗೊಳ್ಳಿ ರಾಯಣ್ಣನ ಅನುಯಾಯಿಗಳು ಸರ್. ನಾವು ಸತ್ಯವನ್ನೇ ಹೇಳಿದ್ದೇವೆ, ಧರ್ಮವನ್ನೇ ಹೇಳಿದ್ದೇವೆ, ನ್ಯಾಯವನ್ನೇ ಹೇಳಿದ್ದೇವೆ. ಧರ್ಮವನ್ನ ಕೇಳುತ್ತಿದ್ದೇವೆ, ಸತ್ಯವನ್ನು ಕೇಳುತ್ತಿದ್ದೇವೆ, ನ್ಯಾಯವನ್ನು ಕೇಳುತ್ತಿದ್ದೇವೆ. ಯಾವ್ದಕ್ಕೆ ಎದುರೋದಿಲ್ಲ ಸರ್. ಸತ್ರುನು ಆರಾಮ್ ತೃಪ್ತಿಯಾಗಿ ಸಾಯ್ತೀವಿ ಸರ್, ಆತ್ಮತೃಪ್ತಿಯಿಂದ ಸಾಯ್ತೀವಿ ಸರ್ ನಾವು. ಸರಿ ಸರ್, ಕೊಂದವರೇ ಆತ್ಮತೃಪ್ತಿಯಿಂದ ಸಾಯ್ತೀವಿ ಸರ್. ಒಂದ್ ನ್ಯಾಯ ಕೇಳಿ ಸತ್ವಿ ಅಂತ ಹೇಳಿ ಆತ್ಮತೃಪ್ತಿಯಿಂದ ಸಾಯ್ತೀವಿ. ಇನ್ಯಾವ್ದೋ ಅತ್ಯಾಚಾರ ಮಾಡಿ ಸಂರಕ್ಷಣೆ ಮಾಡಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದವ್ರನ್ನ ರಕ್ಷಣೆ ಮಾಡ್ತಾರಲ್ಲ, ಹೌದು, ರಕ್ಷಣೆ ಮಾಡಿ ಅವ್ರೇನ್ ಊಟ ಮಾಡ್ತಾರಲ್ಲ, ಅವ್ರಿಗೆ ಊಟ ಹೆಂಗ್ ಸೇರುತ್ತೆ ಅವ್ರಿಗೆ ದೇವರಿಗೆ ಗೊತ್ತು ಸರ್. ತಪ್ಪುಗಳು ನಾವು ಮಾಡ್ತೀವಿ ಇಲ್ಲ ಅಂತಾನಲ್ಲ, ಬಟ್ ಆದ್ರೆ ಊಟ ಕದ್ರೆ ಅದು ಬೇರೆ. ಏನೋ ಊಟ ಕದ್ರೆ ಹೊಟ್ಟೆ ಹಸ್ತಿತ್ತು ಬಡವ ಊಟ ಕದ್ದ ಅಂತ ಹೇಳಿದ್ರೆ ಅದಕ್ಕೆ ಒಂದು ಎಕ್ಸ್ಕ್ಯೂಸ್ ಕೊಡ್ಬೋದು. ಹೌದು, ಅಂತ ತಪ್ಪುಗಳನ್ನ ಮಾಡಿದ್ರೆ ಎಕ್ಸ್ಕ್ಯೂಸ್ ಕೊಡ್ಬೋದು. ಅದು ಸಮಾಜದ ತಪ್ಪದು ಆಕ್ಚುಲಿ. ಯಾಕಂದ್ರೆ ಬಡವ ಆಗಿರೋದಕ್ಕೆ ಕಾರಣ ಏನದು? ಸಮಾಜದ ಅದು ಊಟ ಇಲ್ಲ ಅಂತಂದ್ರೆ ಈ ಸಮಾಜನೇ ಕಾರಣ. ಎಲ್ಲದು ಟೋಟಲ್ ಎಲ್ಲಾ ಪರಿಸ್ಥಿತಿ ಬರುತ್ತೆ. ಅಮೆರಿಕದಲ್ಲಿ ಒಬ್ಬ ಬ್ರೆಡ್ ಕದಿದ್ಕೆ ಇದೆಲ್ಲರೂ ಕಾರಣ ಅಂತ ಹೇಳಿ ಎಲ್ರು ಕೂಡಗಿನ ದಂಡ ಹಾಕ್ತಾರೆ. ಯಾರು ಹೇಳ್ರಿ? ಜಡ್ಜ್ ಕೂಡಗಿನ ದಂಡ ಪಾವತಿಸ್ತಾರೆ. ಇನ್ನು ಉಳ್ಕಿದಂತ ವಕೀಲರುಗಳು ಎಲ್ಲರೂ ದಂಡ ಆತನಿಗೆ ಇದನ್ನ ಕೊಟ್. ಇದು ಸಮಾಜ ತಪ್ಪು. ಯಾಕಂತಂದ್ರೆ ಆತ ಈ ಪರಿಸ್ಥಿತಿ ಇರಕ್ಕೆ ಕಾರಣ ಏನು?
ಆತಗೆ ಹೊಟ್ಟೆ ಹಸ್ತಿದೆ, ಆತ ಊಟಕ್ಕೆ ದುಡ್ಡಿಲ್ಲ ಏನಿಲ್ಲ, ಹಂಗಾಗಿ ಆತ ಬ್ರೆಡ್ ಕದ್ದಿದ್ದಾನೆ ಅಂತೇಳಿ ಅದು ಸಮಾಜ ತಪ್ಪಾಗುತ್ತೆ. ಆದ್ರೆ ಇಂಥ ಕೊಲೆಗಡಕ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡ್ತಕ್ಕಂಥವ್ರನ್ನ ಏನನ್ಬೇಕು, ಇವರಿಗೆ ಕೊಂದವರನ್ನ ರಕ್ಷಿಸ್ತಾ ಇರ್ತಕ್ಕಂಥ ಘನಘೋರ ಅಪರಾಧಿಗಳು ಇಲ್ಲ ಇವರೇ ಕೊಂದವರಾಗಿರ್ಬೇಕು. ಹೌದು, ಸತ್ಯ ಇದು. ಎರಡರಲ್ಲಿ ಒಂದಲ್ವಾ ಸರ್? ಎರಡರಲ್ಲಿ ಒಂದು ಆಗಿರ್ಲೇಬೇಕು. ನಮಗೇನ್ ಸರ್, ಕೊಂದವರು ಯಾರು ಪ್ರಶ್ನೆಗೆ ಉತ್ತರ ಶೀಘ್ರದಲ್ಲೇ ಸಿಗಬೇಕು ಅಂತ ಹೇಳ್ತಾ ಈ ಹಾಡಿನ ಸರ್ ಅದೇ ಹೇಳ್ತೀನಲ್ಲ ಸರ್, ನಮಿಗೂ ಬಹಳ ಜನ, 100 ಜನ ಫೋನ್ ಮಾಡ್ತಾರೆ. 100 ಜನ ಮಾಡಿ ಯಾಕೆ ಇದು ಮಾಡ್ತಾ ಇದೆಯಾ, ಯಾಕೆ ಇದು ಮಾಡ್ತಾ ಇದೆಯಾ, ಅವ್ರೇನು ಅತ್ಯಾಚಾರ ಎಲ್ಲಾಗಿದೆ ಗೊತ್ತಿದೆನಾ, ಇನ್ನೊಂದು ಮತ್ತೊಂದು 100 ಪ್ರಶ್ನೆಗಳನ್ನು ಕೇಳ್ತಾರೆ. ದಾಖಲೆಗಳಿದಾವೆ. ಸುಮ್ನೆ ಮಾತಾಡ್ತಾ ಇಲ್ಲ ಸರ್. ಅದು 6ನೇ ತಾರೀಕು ಆತನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ದಾಖಲೆ ಇದೆ. 11ನೇ ತಾರೀಕು ಇದನ್ನ 9ನೇ ತಾರೀಕು ಶೃಂಗೇರಿಯಿಂದ ಬಂದ, 10ನೇ ತಾರೀಕು ಇದೋನು ದಾಖಲೆ ಇದೆ. ಆನೆ ಮಾವುತ ಕೇಸಲ್ಲಿ ಏನು ಡಬಲ್ ಮರ್ಡರ್ ಅಂಡ್ ರೇಪ್ ಆಯ್ತಲ್ರಿ, ಮತ್ ಅದನ್ನು ಕೂಡ ಯಾರು ಅಂತೇಳಿ ಸಿಕ್ಕಿಲ್ಲ. ಸಿ ರಿಪೋರ್ಟ್ ಇದೆ. ಪಾಪ ಹೆಂಡತಿ ಸುಂದ್ರಿ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವ್ರ ತನಿಖೆಯಲ್ಲಾಗಿದೆ. ಲೋಪದೋಷಗಳು ನೋಡಿ, ಸಂತೋಷ್ ರಾವನೇ ಈ ಮಾನೆ ಮಾವುತ ಕೇಸಲ್ಲಿ ಇದಾನೆ ಅನ್ನೋದೇ ಜನಕ್ಕೆ ಗೊತ್ತಿಲ್ಲ. ಸಂತೋಷ್ ರಾವ್ ಸೌಜನ್ಯ ಆರೋಪಿ ಅಂತ ಹೇಳಿ ಮಾತ್ರ ತಿಳ್ಕೊಂಡಿದ್ದಾರೆ. ಹೌದೌದು. ಅವನು ಆನೆ ಮಾವುತ ನಾರಾಯಣ ಮತ್ತು ಯಮುನಾ ಕೊಲೆ ಕೇಸಲ್ಲಿ ಇದನ್ನ ಫಿಟ್ ಮಾಡಿದ್ದಾರೆ ಸಂತೋಷ್ ರಾವನ್ನ ಅನ್ನೋದು ಜನರಿಗೆ ಗೊತ್ತಿಲ್ಲ. ಯಾಕಂದ್ರೆ ಸತ್ಯ ಗೊತ್ತಾಗ್ಬಿಡ್ತಾ ಇಲ್ಲ. ಅದಕ್ಕೆ ನಾನು ಈಗ ಹೇಳ್ತಾ ಇದ್ದೀನಿ ನೋಡ್ರಿ, ಘಂಟಾಘೋಷವಾಗಿ ಎಲ್ಲವನ್ನೂ ಹೇಳ್ತಾ ಇದ್ದೀನಿ, ಹಾಕಿ ಸರ್ ಇದನ್ನ. ಯಾಕಂದ್ರೆ ಇದು 4 ಜನಕ್ಕೆ ಬರೀ ಸಂತೋಷ್ ರಾವ್ ಸೌಜನ್ಯ ಕೇಸಲ್ಲಿ ಮಾತ್ರ ಇದ್ದಾನೆ, ಯಮುನಾ ನಾರಾಯಣ ಜೋಡಿ ಮಾವುತ ಕೇಸಲ್ಲಿ ಇಲ್ಲ ಅಂತೇಳಿ ವಾದ. ಇದು ಗೊತ್ತಾಗ್ಬೇಕು 4 ಜನಕ್ಕೆ. ಡಾಕ್ಯುಮೆಂಟ್ ಎಲ್ಲ ನನ್ನ ಹತ್ರನೇ ಇದೆ ಸರ್. ಅದೇ ಸರ್, ಇಲ್ಲ ನಾವು ನೋಡ್ರಿ, ಸೌಜನ್ಯ ಹೋರಾಟಗಾರರು ಯಾರ್ಯಾರಿದ್ದಾರೆ ಅವ್ರ ಹತ್ರ ಆಲ್ಮೋಸ್ಟ್ ಆಲ್ ಇರುತ್ತೆ, ಕೆಲವೊಬ್ರ ಹತ್ರ ಇರಲ್ಲ. ಇಲ್ಲ ಅಂತಂದ್ರೆ ಅವ್ರಿಗೆ ಬೇಕಾದ್ರೆ ಅವ್ರ ಏನ್ ಡಾಕ್ಯುಮೆಂಟ್ ಕೇಳಿದ್ರೆ ಕೊಡ್ರಿ, ಆ ಹೋರಾಟಗಾರರು ಹೌದು ಅಂತ ಅಂದ್ರೆ ಮಾತ್ರ ಕೊಡಿ. ಇಲ್ಲ ಹೋರಾಟಗಾರರ ಹೆಸರಲ್ಲಿ ನಕಲಿ ಹೋರಾಟಗಾರರು ಬರ್ತಾ ಇರ್ತಾರೆ, ಅವ್ರು ಯಾರಿಗೂ ಕೊಡಕ್ ಹೋಗ್ಬೇಡಿ. ಅವ್ರು ನೋಡ್ಕೊಂಡ್ಲಿ ಏನ್ ಇಲ್ಲ ಕೊಡಕ್ ಹೋಗ್ಬೇಡಿ. ಅದನ್ನು ಕೂಡ ಫೇಕ್ ಮಾಡ್ತಾರೆ ಸರ್ ಕಳ್ರು. ಅದನ್ನು ಕೂಡ ಫೇಕ್ ಮಾಡಿ, ಇಲ್ಲ ನೋಡ್ರಿ ಅವ್ನ ಹಂಗೆ ಹೇಳ್ದ, ಅವ್ನ್ ಹೇಳಿ ಸುಳ್ಳು ಅಂತೇಳಿ ಅದನ್ನು ಕೂಡ ಫೇಕ್ ಮಾಡೋರಿದ್ದಾರೆ. ನಿಜವಾದ ಹೋರಾಟಗಾರರು ಯಾರಿದ್ದಾರೆ ಅವ್ರಿಗೆ ಮಾತ್ರ ನೀವು ದಾಖಲಾತಿಗಳನ್ನ ಕೊಡಿ. ಇಲ್ಲ ಅವ್ರು ಅಲ್ಲ ಹೋರಾಟ ಮಾಡಲ್ಲ ಅಂದ್ರೆ ಅಂತವ್ರಿಗೆ ಯಾಕೆ ಕೊಡ್ತೀರಿ ನೀವು? ನಿಮ್ ಹಿಂದೆ ಬಂದು ಈಗ ನ್ಯಾಯ ಕೇಳ್ತೀನಿ, ಸತ್ಯದ ಪರವಾಗಿ ನಿಲ್ತೀನಿ ಅಂತಂದ್ರೆ ಅವ್ರಿಗೆ ಡಾಕ್ಯುಮೆಂಟ್ ಕೊಡಿ. ಅವ್ರು ಯಾವ್ದಕ್ಕೂ ಬರಲ್ಲ, ಸುಮ್ನೆ ನೋಡ್ಕೊಂಡು ಎದ್ದು ಹೋಗ್ತೀನಿ, ಕುಂಡಿ ವರ್ಷಕೊಂಡು ಹೋಗ್ತೀನಿ ಅಂತಂದ್ರೆ ಅವ್ರಿಗೆ ಯಾಕೆ ಕೊಡ್ತೀರಿ ನೀವು? ನಾವ್ ಒಂದ್ ಹೇತು ಕುಂಡಿ ವರ್ಷಕೊಂಡು ಹೋಗ್ತೀನಿ ಅನ್ನೋರಿಗೆ ನೀವು ಪೇಪರ್ ಕೊಟ್ರೆ ಅವು ವೇಸ್ಟ್ ಆಕವ್ರಿ. ಕುಂಡಿ ವರ್ಷಕೊಂಡು ಹೋಗ್ತಾರ ಆಟ ಅವನ್ನ ಅವ್ನು ಓದಿ ಅವ್ರ ನ್ಯಾಯ ಕೇಳಕ್ ಬರಲ್ಲ. ಕುಂಡಿ ವರ್ಷದಿಂದ ಹೋಗ್ರಿ, ಕೊಡಬೇಡ್ರಿ. ಹೌದೌದು, ಇಲ್ಲಿ ಕೇಳ್ತಾರೆ ಅಂತಾರ ಅಷ್ಟ, ಅಂತರಿಗೆ ಕೊಡಬೇಡ್ರಿ. ಅಟ್ಲೀಸ್ಟ್ ಆ ದಾಖಲೆಗಳನ್ನ ಇಟ್ಕೊಂಡು ಮನೆಯಲ್ಲೇ ಕುತ್ಕೊಂಡು ಒಂದು ಮೆಸೇಜ್ ಹಾಕ್ತಾರಲ್ಲ, ಒಳ್ಳೇದಾಗ್ಲಿ, ಇದು ಹೆಣ್ಣು ಮಕ್ಕಳ ಕುಟುಂಬಕ್ಕೆ ನ್ಯಾಯ ಸಿಗ್ಲಿ, ನ್ಯಾಯ ದೊರಕ್ಲಿ, ಜಸ್ಟಿಸ್ ಫಾರ್ ಸೌಜನ್ಯ ಅಂಡ್ ಆಲ್ ಅಂತ ಹೇಳಿ ಒಂದು ಮೆಸೇಜ್ ಹಾಕ್ತಾರಲ್ಲ, ಅಂತರಿಗೆ ಕೊಟ್ರು ಉತ್ತಮದಾಗುತ್ತೆ. ಏನೇ ನಡೆದಿದ್ರು SIT ತನಿಖೆ ಮಾಡ್ಲಿ, ಅತ್ಯಾಚಾರಿಗೆ ಶಿಕ್ಷೆ ಆಗ್ಲಿ ಅಂತ ಹೇಳಿ ಮನಸ್ನಾಗ ಅನ್ಕಂತಾರಲ್ಲ, ಅಂತರಿಗೆ ಕೊಟ್ರು ಪುಣ್ಯ ಬರುತ್ತೆ. ಅಂತರಿಗೆ ದಾಖಲೆ ಕೊಡಿ. ಬಟ್ ಆದ್ರೆ ಫೇಕ್ ಇರ್ತಾರ ನೋಡ್ರಿ, ಫೇಕ್ ದಾಖಲೆಗಳನ್ನ ತಗೊಂಡು ಅವನ್ನೇ ಫೇಕ್ ಮಾಡ್ತಾರಲ್ಲ, ಅಂತರಿಗೆ ಕೊಡಕ್ ಹೋಗ್ಬೇಡ್ರಿ. ಏನ್ ಮಾಡ್ತೀವಿ ಗೊತ್ತಾ ಸರ್, ನಮ್ ಸೌಜನ್ಯ ಹೋರಾಟಗಾರ ಸಾರಿ, ಸ್ವಲ್ಪ ನಾನು ಆಕ್ರೋಶವಾಗಿ ಏನಾದ್ರು ಮಾತಾಡಿದ್ರೆ ತಮಗೆ ದಯವಿಟ್ಟು ಸಾರಿ ಸರ್. ಇಲ್ಲ ಸರ್, ಹಾಗೇನಿಲ್ಲ, ಕರೆಕ್ಟ್ ಮಾತಾಡಿದ್ರಿ. ನಮ್ಗೆ ಹೆಂಗ್ ಸರ್ ಗೊತ್ತಾ, ಸೌಜನ್ಯ ಯಾಕಂದ್ರೆ ನಾನು ಬರ್ತಾ ಕೆಲವೊಂದ್ಸರಿ ಆಕ್ರೋಶಕ್ಕೆ ಒಳಗಾಗ್ತೀನಿ. ಯಾಕಂತಂದ್ರೆ ನಮಗೆ ಮನಸ್ಸಿನಲ್ಲಿ ಇರೋದನ್ನ ಆಟೋಮೆಟಿಕ್ ಆಗಿ ಹೊರಗ್ ಬರುತ್ತೆ, ಅದ್ ನಮಗೆ ತಡ್ಕೊಳಕ್ ಆಗೋದಿಲ್ಲ. ಇಂಥವ್ರು ಲೋಫರ್ಗಳು ಕಚಡಗಳು ಮಾತಾಡಿದಾಗ ಏನಾದ್ರು ಇದ್ರೆ ನಾವು ತಿದ್ಕೊಂಡು ಹೋಗ್ತಿವಿ, ಸುಧಾರಿಸ್ಕೊಂಡು ಹೋಗ್ತೀನಲ್ಲ ಸರ್. ಯಾರಾದ್ರೂ ಒಬ್ಬ ಏನಾದ್ರು ಕದ್ದ ಅಂತಂದ್ರೆ ಅದಕ್ಕ ನೋಡ್ಬೇಕನ್ನ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿ ಮಾನವೀಯತೆಯಿಂದ ನೋಡ್ಬೇಕು. ಇಲ್ಲ ಪಾಪ ಅದನ್ನ ಹತ್ರ ಇಲ್ಲ ಹಂಗಾಕದನ ಅದನ್ನ ಬಿಡೋಣ. ಆದ್ರೆ ಇವ್ರು ಅತ್ಯಾಚಾರ ಮತ್ತು ಕೊಲೆಗಳಿಗೆ ಸಪೋರ್ಟ್ ಮಾಡೋರನ್ನ ಬಿಡ್ಬಾರ್ದಲ್ವಾ ಸರ್? ಸರ್ ಅಂತವ್ರು ಏನ್ ಕೊಡ್ತಾ ಇದಾರೆ ಸರ್ ಮೆಸೇಜ್? ಎಲ್ರು ಅತ್ಯಾಚಾರ ಮಾಡಿ ಹೋಗ್ರಿ, ಅದೇ ಲೆಕ್ಕಾಚಾರ ಕೊಟ್ಟಂಗ ಆಗ್ತತೆ. ಈ ಕಾನೂನಿನ ಭಯನೇ ಇಲ್ಲ, ಕಾನೂನಿಗೆ ಗೌರವನೇ ಕೊಡೋದಿಲ್ಲ ಇವರು, ಜಡ್ದು ಬರ್ದಿರೋದಕ್ಕೂ ಗೌರವ ಕೊಡೋದಿಲ್ಲ ಅಂತಂದ್ರೆ ಈ ಹೆಣ್ಮಕ್ಳು ಎಲ್ಲೋ ಹೋಗ್ಬೇಕು ಸರ್? ಹೌದು ಹೆಣ್ಮಕ್ಳು ನ್ಯಾಯ ಕೇಳೋದ್ ಹೆಂಗೆ ನೋಡಿ ಸರ್? ಜನಸಾಮಾನ್ಯರು ನ್ಯಾಯ ಕೇಳೋದ್ ಹೆಂಗೆ? ಜನಸಾಮಾನ್ಯರು ಏನೋ ಅವ್ರು ಅಂದಿದ್ನ ಅನ್ಸ್ಕೊಂಡು, ಅವ್ರು ಮಾಡಿದ್ದನ್ನ ಮಾಡಿಸ್ಕೊಂಡು, ಅವ್ರಿಗೆ ಸುಮ್ನೆ ಮೂಲೆಯಲ್ಲಿ ಕುತ್ಕೊಳಕ್ಕೆ ಹೆಣ್ಣಿರೋದು ಅಲ್ಲ. ಅವನು ಕೀರ್ತಿ ಆಗಿರ್ಬೋದು, ಇನ್ಯಾರೇ ಆಗಿರ್ಬೋದು, ಮದುವೆ ಆಗಿದಾರೋ ಬಿಟ್ಟಿದಾರೋ ಇನ್ನೊಂದು ಮತ್ತೊಂದು ಗೊತ್ತಿಲ್ಲ,
ಒಟ್ಟು ಹೆಣ್ಮಕ್ಳು ಗರ್ಭದಲ್ಲಿ ಅಂತೂ ಹುಟ್ಟಿದಾನಲ್ಲ ಅವನು. ಹೌದು ಸರ್, ಹೌದೌದು. ಜನಾಂಗದಿಂದನೇ ಹೊರಗ್ ಬಂದಿರ್ಬೇಕಲ್ಲ ಅವನು. ಹೌದು ಸರ್, ಹೌದು. ಮತ್ ಅಂತಾರ ಆದ್ರೆ ಅರ್ಥ ಮಾಡ್ಕೊಳ್ತಾರ. ಇಲ್ಲ ಅಂತಂದ್ರೆ ಅವ್ರು ಕೆಲವೊಬ್ರು ಹೆಂಗ್ ಗೊತ್ತಾ, ಒಂದು ಮಾಯಾವಿ ಪ್ರಪಂಚದಲ್ಲಿ ಇರ್ತಾರೆ ಕೆಲವೊಬ್ರು. ಹೌದೌದೌದು. ಮಾಯಾವಿ ಪ್ರಪಂಚ ಹೆಂಗೆ ಅಂತಂದ್ರೆ ಅದ್ರಾಗೆ ಅವ್ರಿಗೆ ಏನನ್ನೋದು ಗೊತ್ತಾಗಲ್ಲ. ನಿಮಗೆ ತುಂಬಿಟ್ಟಿರ್ತಾರೆ ತಲೆಗೆ. ಅಂದ್ರೆ ಸುಳ್ಳನ್ನೇ ಇದು ಸತ್ಯ ಅಂತ ಹೇಳಿ ತುಂಬಿರ್ತಾರೆ ತಲೆಗ. ಹೌದು ಸರ್, ಹೌದೌದು. ನೀವು ಸತ್ಯ ಅಂತ 100 ಸರಿ ಹೇಳಿದ್ರು ಅವ್ರಿಗೆ ಗೊತ್ತಾಗಲ್ಲ. ಇಲ್ಲ 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 ಈದ್ ಕೆಡ್ಸಕ್ ಹೇಳಕತ್ತ ನನಗೆ ಅಂತಂದ ಅನ್ಕಂತಾರ ಅವ್ರು. ಬಟ್ ಸುಳ್ಳನ್ನೇ ಸತ್ಯ ಅಂತ ತಿಳ್ಕೊಂಡಿರ್ತಾರ. ಬಟ್ ಅವ್ರಿಗೆ ಯಾವಾಗ ಪೆಟ್ಟು ಕೊಡುತ್ತೆ ನೋಡ್ರಿ, ಅವಾಗ ಬರುತ್ತೆ ನೋಡ್ರಿ. ಅವಾಗ ಬರುತ್ತೆ, ನಾನ್ ಇಷ್ಟು ದಿವಸ ತಿಳ್ಕೊಂಡಿದ್ದು ಸುಳ್ಳನ್ನೇ ಸತ್ಯ ಅಂತ ತಿಳ್ಕೊಂಡಿನಿ. ಬಟ್ ಆದ್ರೂ ಬಹಳ ಜನ ಹೇಳಿದ್ರು ನನಗೆ ಅವಾಗ ಗೊತ್ತಾಗ್ಲಿಲ್ಲ. ನಾನು ಆಲೋಚನೆ ಮಾಡ್ಬೇಕಾಗಿತ್ತು, ಬ್ಯಾರೆಯವ್ರು ಹೇಳಿದ್ರು ಅಂತ ಕೇಳಿದೆ. ಬಟ್ ಆದ್ರೆ ನನ್ನ ಮನಸ್ಸಿಗೆ ನಾನು ಆಲೋಚನೆ ಮಾಡಿ ನನ್ನ ಮನಸ್ಸಿಗೆ ನಾನು ಪ್ರಶ್ನೆಯನ್ನ ಕೇಳಿದ್ರೆ, ನಾನು ಮಾಡ್ತಾ ಇರೋದು ಸರಿನಾ, ನಾನು ಮಾಡ್ತಾ ಇರೋದು ತಪ್ಪಾ ಅಂತೇಳಿ ಅವ್ರ ಮನಸ್ಸಿಗೆ ಅವರೇ ಪ್ರಶ್ನೆ ಕೇಳ್ಕೊಂಡಿದ್ರೆ ಅವತ್ತು ಉತ್ತರ ಸಿಗ್ತಾ ಇತ್ತು. ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಗೊತ್ತಾಗ್ತಾ ಇತ್ತು. ಪ್ರಶ್ನೆ ಮಾಡ್ಲಿಕ್ಕೂ ಕೂಡ ಕೆಲವೊಬ್ರಿಗೆ ಗೊತ್ತಾಗಲ್ಲ, ಅಷ್ಟೊಂದು ಇರ್ತಾರೆ. ಬಟ್ ಅವರಿಗೆ ಏನು ಅಂತಂದ್ರೆ, ಅವರಿಗೆ ಬುಡಕ್ ಬಂದಾಗ, ಸತ್ಯತೆ ಹೊರಗ್ ಬಂದಾಗ ಅವಾಗ ಅವ್ರಿಗೆ ಅನ್ಸುತ್ತೆ, ಇಲ್ಲ ನಮಗೆ ಅವತ್ತು ಬುದ್ಧಿ ಇರ್ಲಿಲ್ಲ, ಏನೋ ಆಗಿ ಹೋಗ್ಬಿಟ್ಟತಿ ಅಂತೇಳಿ ಅವಾಗ ಅನ್ಸುತ್ತೆ. ಇರ್ಲಿ ಸರ್, ತಿದ್ಕೊಳ್ಳೋದಾದ್ರೆ ತಿದ್ಕೊಳ್ಳಿ, ಯಾರಾದ್ರೆ ನಮ್ಗೇನು ಇದಿಲ್ಲ. ಅವ್ರು ತಿದ್ಕೊಂಡು ನೋಡ್ರಿ, ಅಲ್ಲ ಮಾಧ್ಯಮಗಳನ್ನ ನಾವು ಕಾಯ್ತಾ ಇದೀವಿ. ಮಾಧ್ಯಮಗಳಿಗೆ ಬೈಬೇಕು, ಇನ್ನೊಬ್ರಿಗೆ ಬೈಬೇಕು, ಅವ್ನ ಕಿರಿಕೀರ್ತಿಗೆ ಬೈಬೇಕು, ಇನ್ನೊಬ್ರಿಗೆ ಮತ್ತೊಬ್ರಿಗೆ ಬೈಬೇಕು ಅಂತ ಹೇಳಿ ನಮ್ಗೇನು ಅವ್ರಿಗೆ ಅಲ್ಲ, ನಾವೇನ್ ಬೈತಾ ಇಲ್ಲ ಅವ್ರಿಗೆ. ಇದ್ದನ್ನ ಲೋಫರ್ ಅಂದ್ರೆ ಮೂರ್ಖ, ಇದ್ದನ್ನ ಇದ್ದಕ್ಕಿದ್ದಂಗೆ ಹೇಳಕತ್ತೀವಿ ನಾವೇನು. ಬಟ್ ಅವ್ರಿಗೇನು ಈ ತರ ಹೊಗಳ್ಬೇಕು ಅಂತ ಹೇಳಿ ನಮ್ಗೇನಿಲ್ಲ. ಯಾಕ ಹೊಗಳ್ತದೀವಿ ಅಂದ್ರೆ ತಿದ್ಕೊಳ್ಳಿ ಅಂತ ಹೇಳಿ ಹೊಗಳ್ತದೀವಿ ಅಷ್ಟೇ. ನಮ್ಗೇನ್ ಸರ್, ನಮ್ಗೆ ಅಲ್ಲಿ ಏನ್ ನಡೆದಿದೆ ಸತ್ಯಾಂಶ ಹೊರಗ್ ಬರಬೇಕು ಅಷ್ಟೇ. ಅದನ್ನ ಬಿಟ್ರೆ ನಮ್ಗೆ ಯಾರ ಉಗುಳೋದು ತಿದ್ಕೊಳಕ, ಉಗುಳಿದ್ರು ತಿದ್ಕೊಳಕ, ಹೊಗಳಿದ್ರು ತಿದ್ಕೊಳಕೇನೆ ಅಷ್ಟೇ ಸರ್, ಅಷ್ಟೇ. ಸಾರ್ ನೋಡ್ರಿ, ಇನ್ನೊಂದ್ ಏನ್ ಗೊತ್ತಾ, ಅವ್ರು ನಿಜವಾಗ್ಲೂ ಕೂಡ ಮತ್ತೆ ಇಲ್ಲ ನಾನು ಎಲ್ಲಾ ತನಿಖೆ ಮಾಡಿ ಈ ತರ ಬಂದಿದೀನಿ, ಇದು ನಾನ್ ತಪ್ಪನ್ ತಿದ್ಕೊಂಡ್ ಮುನ್ನಡಿತೀನಿ ಅಂತಂದ್ರೆ ಒಂದ್ ದಿವಸ 2 ದಿವಸ ಬೈತಾರ ಸರ್. 3ನೇ ದಿವಸಕ್ಕೆ ಐತಲ್ಲ, ನೀವು ವೆಲ್ಕಮ್ ಅಂತ ಹೇಳ್ತಾರ ಸರ್ ಎಲ್ರು ಅವ್ರಿಗೆ. ಅವ್ರಿಗೆ ಸಿಗೋ ಮರ್ಯಾದಿನೇ ಗೌರವನೇ ಬೇರೆ. ಇವ್ರು ಹೆಂಗಾಗಿದೆ ಅಂದ್ರೆ, ಈಗ ಇಷ್ಟ ಅವ್ರಿಗೆ ಗೊತ್ತಿದೆ ಸರ್, ಎಲ್ಲಾ ಗೊತ್ತಿದೆ, ಆದ್ರೂ ಗೊತ್ತಿಲ್ಲ ನಂಗೆ ಅಡ್ಗೆ ಮಾಡ್ತಾರೆ. ಯಾಕಂತಂದ್ರೆ ಇಷ್ಟು ದಿವಸ ಸುಳ್ಳು ಹೇಳ್ಬಿಟ್ಟಿವಿ, ನಾವೀಗ ಅಪರಾಧಿಗಳಾಗ್ಬಿಡ್ತೀವಿ, ಜನರ ಕಣ್ಣಿಗೆ ನಾವು ಅಪರಾಧಿಗಳು ಇದನ್ನೇ ಅಂತ ಹೇಳಿ ಮತ್ತೆ ಸುಳ್ಳು ಹೇಳ್ತಿದಾರೆ ಅಷ್ಟೇ ಅವರು. ಈಗ ಇನ್ನೊಂದ್ ನೋಡ್ರಿ, ಅವ್ರ ಆಲ್ರೆಡಿ ಈಗ ಗೊತ್ತಾಗದೆ ಇರೋರೇ ಮಾತಾಡೋದೇ ಬೇರೆ, ಇವ್ರು ಎಲ್ಲಾ ಗೊತ್ತಿದ್ದು ಮಾತಾಡ್ತಿದಾರೆ. ಯಾಕಂತಂದ್ರೆ ಇಷ್ಟು ದಿವಸ ಸುಳ್ಳು ಹೇಳಿದೀವಿ, ನಮ್ಮ ಬುಡಕ್ ಬರ್ತತಿದು, ಹಂಗಾಗಿ ನಾವು ಮತ್ತೆ ಸುಳ್ಳು ಹೇಳೋದನು ಅಂತ ಹೊಂಟದಾರ. ಇವ್ರು ಸುಳ್ಳು ಹೇಳದ್ಬಿಟ್ಟು ಆರಾಮ್ ಸೈಡ್ಗೆ ಇದ್ಬಿಟ್ರು, ಯಾವಾಗ 1-2 ಸಾರಿ ಬಂದು ಹಂಗ ಹೋಗಿದ್ ಬಿಡಪ್ಪ ಆತ ಜಾಸ್ತಿ ಮಾತಾಡಲ್ಲ ಅಂತ ಅನ್ಕಂತಾರ. ಮತ್ ತೀರಾ ಸುಳ್ಳು ಹೇಳಿಕೆ ಅಂತ ಕೂತ್ಕೊಂಡಪ್ಪ ಅಂತಂದ್ರ ಜನ ರಚ್ಚಿಗೆದ್ದು ಮತ್ತೆ ಏನ್ ಕಾನೂನು ಪ್ರಕಾರ ಕ್ರಮ ಕೈ ತಗೊಳ್ತಾರ. ಪ್ರಕೃತಿ ಏನ್ ಶಿಕ್ಷೆ ಕೊಡುತ್ತೆ, ಅದು ಪ್ರಕೃತಿ ಶಿಕ್ಷೆ ಕೊಟ್ಟಾಗ ಗೊತ್ತಾಗುತ್ತೆ. ಓಕೆ ಸರ್, ನಮಸ್ಕಾರ ಸರ್, ಧನ್ಯವಾದ. ಜಸ್ಟಿಸ್ ಫಾರ್ ಸೌಜನ್ಯ ಅಂಡ್ ಆಲ್, ಎಲ್ಲಾ ಹೆಣ್ಮಕ್ಳಿಗೆ ನ್ಯಾಯ ದೊರಲಿ ಸರ್. ಎಲ್ಲಾ ಹೆಣ್ಮಕ್ಳಿಗೆ ನ್ಯಾಯ ದೊರಲಿ. ಧನ್ಯವಾದ.